ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವ ಪದಾಶ್ರಯಂ ಪ್ರಣಮತ್ಕಾಮಧೇನುಂಚ ಭಜತ್ಸೃತರೂಪಮಂ ಶ್ರೀ ಭಾವಬೋಧಕುತ್ಪಾದ ಚಿಂತಾಮಣಿ ಉಪಾಸ್ಮಹೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿದ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳುವೇ ಸತ್ಯಾಭಿಜ್ಞಕರಾಜ್ಯೋತ್ತಾಂ ಪಂಚಾಷಡ್ವರ್ಷ ಪೂಜಕಾಂ ಸತ್ಯಪ್ರಮೋದತೀರ್ಥಾರ್ಯಾಂ ನೌಮಿ ನ್ಯಾಯಸುಧಾರತಾಂ ಶ್ರೀ ಸತ್ಯಾತ್ಮಗುರುವೇ ನಮಃ ವಿದ್ಯಾವಿನಯ ಸಂಪನ್ನಂ ಪ್ರತಿವಾದಿಮತಧ್ವಂಸಿನಂ ವಿಶ್ವಪ್ರಿಯ ಗುರುನ್ ವಂದೇ ಮಧ್ವೇಷಪ್ರಿಯಕಾರಕಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜನ್ಮಾದ್ಯಸ್ಯ ಯಥೋ ಅನ್ವಯಾಚಿತರತ ಅರ್ಥೇಶ್ಚಭಿಘ್ನಸ್ವರಾಟ್ ತೇನೇ ಬ್ರಹ್ಮಹುದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರ್ಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಭಾಗವತದ ಅಂತಿಮ ಸ್ಕಂದ ದ್ವಾದಶ ಸ್ಕಂದದ ಚಿಂತನೆಯಲ್ಲಿ ತೊಡಗಿದ್ದೇವೆ. ದ್ವಾದಶ ಸ್ಕಂದದ ಚಿಂತನೆಯಲ್ಲಿ ಬಹಳ ಪ್ರಾಮುಖ್ಯತೆ ಪಡೆದಿದ್ದು ಅಂತಂದರೆ ಎಲ್ಲವೂ ಪ್ರಾಮುಖ್ಯತೆ ಪಡೆದಿದೆ. ಆದರೆ ವಿಶಿಷ್ಟವಾಗಿ ಪ್ರಾಮುಖ್ಯತೆ ಪಡೆದಿದ್ದು ಮಾರ್ಕಂಡೇಯ ಮುನಿಯ ಮಹಾತ್ಮ. ಮಾರ್ಕಂಡೇಯ ಮುನಿ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾನೆ, ನನಗೆ ಪ್ರಳಯವನ್ನು ತೋರಿಸು ಭಗವಂತ ಅಂತ ಕೇಳ್ತಾನೆ. ಪ್ರಳಯ ಕಾಲದಲ್ಲಿ ಸಾಮಾನ್ಯ ಯಾರೂ ಇರೋದಿಲ್ಲ. ಮಾರ್ಕಂಡೇಯ ಮುನಿ ಪ್ರಳಯವನ್ನು ತೋರಿಸುವಂತಂದಾಗ ಭಗವಂತ ಆಗಲಿ ಅಂತ ಹೇಳಿ ಹೋಗ್ತಾನೆ. ನರನಾರಾಯಣ ರೂಪದಲ್ಲಿ ಬಂದಿರ್ತಾನೆ, ಹೋಗ್ತಾನೆ. ಮಾರ್ಕಂಡೇಯ ಮುನಿ ಹಾಗೆಯೇ ತನ್ನ ತಪಸ್ಸನ್ನು ಮುಂದುವರಿಸಿದಾಗ ಒಂದು ದಿವಸ ನದಿಯ ತೀರದಲ್ಲಿ ಇದ್ದಾಗ, ಪುಷ್ಪಭದ್ರ ಅಂತ ನದಿಯ ತೀರದಲ್ಲಿ ಇದ್ದಾಗ ಇದ್ದಕ್ಕಿದ್ದಾಗೆ ಚಂಡಮಾರುತ ಬರುತ್ತೆ. ಅತಿಯಾದ ಚಂಡಮಾರುತ, ಪ್ರಳಯ ಕಾಲದ ಮೇಘಗಳು ಬರುತ್ತೆ. 4 ಸಮುದ್ರಗಳು ಒಟ್ಟಿಗೆ ಆಗಿ ಇಡೀ ಬ್ರಹ್ಮಾಂಡವನ್ನು ಸುತ್ತುವರಿಯುತ್ತೆ. ನೀರು ಎಲ್ಲ ಕಡೆ ನೀರಿರುತ್ತೆ. ಇವನಿಗೆ ಹೆದರಿಕೆ ಆಗತ್ತೆ. ಜಲಚರ ಪ್ರಾಣಿಗಳಿಂದ ಕಚ್ಚಿಸ್ಕೊಳ್ತಾನೆ. ಎಲ್ಲ ಆಗಿ ಹೆದರ್ತಾ ಇರಬೇಕಾದ್ರೆ ಒಂದು ಆಲದ ಮರ ಕಾಣುತ್ತೆ. ಚಿಕ್ಕ ಆಲದ ಮರ ಕಾಣುತ್ತೆ. ಅದರ ಮೇಲೆ, ಆಲದಲಿಯ ಮೇಲೆ ಒಂದು ಮಗು ಮಲಗಿರುತ್ತೆ. ಆ ಮಗುವಿನ ಕಾಂತಿ ಸುತ್ತಲೂ ಬೆಳಕನ್ನು ಚೆಲ್ಲಿರುತ್ತೆ. ಆ ಮಗುವಿನ ಹತ್ತಿರ ಇದು ಯಾವುದು ಮಗು, ಇದು ಇಂಥದ್ರಲ್ಲಿ ಯಾರೂ ಇಲ್ಲವಲ್ಲ, ಈ ಮಗು ಏನಿದೆ ಅಂತ ಆಶ್ಚರ್ಯದಿಂದ ಆ ಮಗುವಿನ ಹತ್ತಿರ ಹೋಗ್ತಾನೆ. ಹೋಗಬೇಕಾದರೆ ಆ ಮಗುವು ತನ್ನ ಮೂಗಿನಿಂದ ಉಸಿರನ್ನು ಪ್ರಾಣನಿಗೆ ಪ್ರಾಣನಾಥನಾದ ಪರಮಾತ್ಮ ತನ್ನ ಉಸಿರನ್ನು ಎಳೆದುಕೊಳ್ಳಬೇಕಾದರೆ ಆ ಉಸಿರಿನ ರಭಸಕ್ಕೆ ನಿಲ್ಲುವವರು ಯಾರು? ಮಾರ್ಕಂಡೇಯ ಮುನಿ ಅವನ ಮೂಗಿನ ಒಳಗಿನಿಂದ ಅವನ ಶರೀರದೊಳಗೆ ಹೋಗಿಬಿಡ್ತಾನೆ. ಶರೀರದೊಳಗೆ ಹೋಗಿ ನೋಡ್ತಾನೆ. ಅವನ ಶರೀರದಲ್ಲಿ ಇಡೀ ಬ್ರಹ್ಮಾಂಡ ಕಾಣುತ್ತೆ, ಮರಗಿಡಗಳು ಕಾಣುತ್ತೆ, ಎಲ್ಲ ಜಲಚರ ಪ್ರಾಣಿಗಳು ಕಾಣುತ್ತೆ, ಎಲ್ಲರೂ ಕಾಣ್ತಾರೆ. ಅವನ ಆಶ್ರಮ ಕಾಣುತ್ತೆ, ಸಮುದ್ರ ಕಾಣುತ್ತೆ. ಅವನು ಎಲ್ಲವೂ ನೋಡಿ ಆಶ್ಚರ್ಯಶಕ್ತನಾಗಿ ಆಗಿಬಿಡ್ತಾನೆ. ಬಹಳವಾಗಿ ಪರಮಾತ್ಮನನ್ನು ಹೊಗಳ್ತಾನೆ. ಹೊಗಳಿ ಇನ್ನೇನಿಗೆ ಮಾಡಬೇಕು ಅಂತಂದಾಗ ಭಗವಂತ ಎಲ್ಲವನ್ನೂ ತೋರಿಸ್ತಾನೆ. ನೋಡಿ ಭಗವಂತ ಎಂಥ ಕರುಣಾಸಾಗರ ಅಂತಂದರೆ, ಆ ಮಾರ್ಕಂಡೇಯ ಮುನಿ ಪ್ರಳಯವನ್ನು ಕೇಳಿದ್ದಕ್ಕೆ ಅದನ್ನು ತೋರಿಸ್ಬಿಟ್ಟ ಅವನು. ಹಾಗಾಗಿ ಭಗವಂತ ಏನು ಮಾಡ್ದ, ಇವನು ಹಾಗೇನೇ ಅಲ್ಲಿ ನೋಡ್ತಾ ಇರಬೇಕಾದ್ರೆ ಭಗವಂತ ತನ್ನ ಉಸಿರನ್ನು ಕೆಳಗೆ ಬಿಡ್ತಾನೆ. ಉಸಿರು ಬಿದ್ದ ತಕ್ಷಣ ಮುನಿ ಹೊರಗಡೆ ಬರ್ತಾನೆ. ಹೊರಗಡೆ ಬಂದು ನೋಡ್ತಾನೆ, ಎಲ್ಲವೂ ಹಾಗೇ ಇದೆ. ಅವನ ಆಶ್ರಮನೂ ಇದೆ, ಗಂಗಾ ನದಿನೂ ಇದೆ, ಬ್ರಹ್ಮಾಂಡನೂ ಮುಳುಗಿಲ್ಲ, ಏನೂ ಆಗಿಲ್ಲ. ಈ ಅಚಿಂತ್ಯ ಶಕ್ತಿಯನ್ನು ನೋಡಿ ಮಾರ್ಕಂಡೇಯ ಮುನಿ ಭಗವಂತನನ್ನು ಅದ್ಭುತವಾಗಿ ಸ್ತೋತ್ರವನ್ನು ಮಾಡ್ತಾನೆ. ಭಗವಂತನನ್ನು ಅದ್ಭುತವಾಗಿ ಸ್ತೋತ್ರ ಮಾಡಿ ಅಥಂ ತಂ ಬಾಲಕಂ ವೀಕ್ಷ್ಯ ನೇತ್ರಾಭ್ಯಂ ದಿಷ್ಟಿತಂ ಹೃದಿ ಅಭ್ಯಗಾದ ಅತಿಸಂಹೃಷ್ಟ ಪರಿಶ್ವಕ್ಷುಮ ಅಧೋಕ್ಷಜಂ. ಆ ಶಿಶುವ ಅಧೋಕ್ಷಜನ್ನು ಕಣ್ಣುಗಳಿಂದ ನೋಡಿಬಿಟ್ಟು ಹೃದಯದಲ್ಲಿ ತಂದಿರಿಸಿಕೊಳ್ತಾನೆ. ತಕ್ಷಣ ತಪ್ಪಿಕೊಳ್ಳಬೇಕು ಅಂತ ಆ ಮಗುವಿನ ಹತ್ರ ಮುಂದೆ ಬರ್ತಾನೆ. ಆ ಮಗುವಿನ ಹತ್ರ ಮಾರ್ಕಂಡೇಯ ಮುನಿ ಮುಂದೆ ಬಂದಾಗ ಭಗವಂತ ಏನು ಮಾಡ್ತಾನೆ, ಎಲ್ಲ ತಾನು ಮಾಯ ಆಗ್ಬಿಡ್ತಾನೆ. ಅವನಿಗೆ ಕಾಣೋದೇ ಇಲ್ಲ. ಮಾಯ ಆಗ್ಬೇಕಾದ್ರೆ ಭಗವಂತ ಯಾರಿಗೂ ಅಷ್ಟು ಸುಲಭವಾಗಿ ಸಿಗೋನಲ್ಲ. ಯಾರಿಗೂ ಪ್ರಪಂಚ ನಿರ್ಮಾಣ ಮಾಡಲು ಶಕ್ಯನಾದವನಿಗೆ, ಇಡೀ ಪ್ರಪಂಚವನ್ನು ಬ್ರಹ್ಮನಿಂದ ಹಿಡಿದುಬಿಟ್ಟು ಎಲ್ಲ ದೇವತೆಗಳನ್ನು ಸೃಷ್ಟಿ ಮಾಡುವ ಪರಮಾತ್ಮನಿಗೆ, ಇಡೀ ಪ್ರಪಂಚವನ್ನೇ ಸೃಷ್ಟಿ ಮಾಡುವ ಭಗವಾತ್ಮನಿಗೆ ತನ್ನ ಮಾಯಾ ಪ್ರಪಂಚವನ್ನು ಸೃಷ್ಟಿಸುವುದು ಏನು ಮಹಾ. ಮಾಯಾ ಅಂದರೆ ಭಗವಂತನ ಇಚ್ಛೆ. ಇದು ಯಾವುದು ಐಂದ್ರಜಾಲಿಕ ಮಾಯಾ ಅಲ್ಲ, ನಾವು ನೋಡುವ ಮಾಯಾ ಅವಲ್ಲ ಇವು. ಭಗವಂತನ ಇಚ್ಛೆಗೆ ಮಾಯಾ ಅಂತ ಇನ್ನೊಂದು ಹೆಸರು. ಆ ಮಾಯ ಭಗವಂತನ ಇಚ್ಛೆಯಿಂದ
ಜಗತ್ತನ್ನು ಸೃಷ್ಟಿಸ್ತಾ ಇರ್ತಾನೆ. ಹಾಗೆ ಕಣ್ಮರೆಯಾಗ್ತಾನೆ. ಶಿಶು ಮರೆ ಆಗ್ತಾ ಇದ್ದಂಗೆ ಏನಾಗುತ್ತೆ, ಆಲದ ಗಿಡನೂ ಮರೆ ಆಗತ್ತೆ, ಲೋಕದಲ್ಲಿ ಜಲವೂ ಕಾಣ್ದಾಗತ್ತೆ. ಮುನಿ ಹಿಂದಿನಂತೆ ತನ್ನಾಶ್ರಮದಲ್ಲೇ ಇರ್ತಾನೆ. ಅವನು ನೋಡಿ ಆಶ್ಚರ್ಯಚಕಿತನಾಗ್ತಾನೆ ಮುನಿ. ಆಮೇಲೆ ಮುಂದೆ ಅವನು ಏನು ಹೇಳ್ತಾನೆ, ಮುಂದೆ ಮಹಾದೇವನು ಮಹಾರುದ್ರ ದೇವರು ಮಾರ್ಕಂಡೇಯನಿಗೆ ವರವನ್ನು ಕೊಡ್ತಾರೆ. ಅದರ ಕಥೆಯನ್ನು ಇವತ್ತು ನೋಡುವುದಾದರೆ, ಸೂತ ಉವಾಚ ಏವಮನುಭೂಯೇದಂ ನಾರಾಯಣ ವಿನಿರ್ಮಿತಂ ವೈಭವಂ ಯೋಗ ಮಾಯಾಯಾ ತಮೇವ ಶರಣಂ ಯಯೋ. ಮಾರ್ಕಂಡೇಯ ಮುನಿಗೆ ನಾರಾಯಣನು ನಿರ್ಮಿಸಿದ ಯೋಗ ಮಾಯಾ ಸಾಮರ್ಥ್ಯದಲ್ಲಿಂದ ಪ್ರಳಯ ಸೃಷ್ಟಿಯನ್ನು ನೋಡ್ತಾನೆ. ಅವನನ್ನೇ ಶರಣು ಹೊಂದುತ್ತಾನೆ ಮಹಾಮುನಿ. ನಿನ್ನಂಥ ಮಹಿಮರು ಯಾರೂ ಇಲ್ಲ, ನಿನ್ನಂಥ ಶಕ್ತರು ಯಾರೂ ಇಲ್ಲ ಅಂತ ಅವನನ್ನೇ ಶರಣು ಹೊಂದುತ್ತಾನೆ. ಋಷಿಗಳು ಹೇಳ್ತಾರೆ, ಪ್ರಪನ್ನೋ ಅಸ್ಮ್ಯಂಗ್ರಿ ಮೂಲಂ ತೇ ಪ್ರಪನ್ನ ಭಯದಂ ಹರೇ ಯನ್ಮಾಯಾಪಿ ವಿಬುಧಾ ಮುಹ್ಯಂತ್ಯಜ್ಞಾನ ಕಾತರಾ. ಶರಣಾಗತರಿಗೆ ಅಭಯ ನೀಡುವ ನನ್ನ ಪಾದಮೂಲವನ್ನೇ ಹೊಂದುತ್ತೇನೆ ಹರಿ. ನಿನಗೆ ಶರಣಾಗತನಾಗಿ ನಿನ್ನ ಮಾಯಿಂದ ಎಂತೆಂಥ ಜ್ಞಾನಿಗಳು ಅಜ್ಞಾನಕ್ಕೆ ಒಳಗಾಗ್ತಾರೆ, ಅಜ್ಞಾನಕ್ಕೆ ಅಂಜುತ್ತಾರೆ, ಮೋಹಕ್ಕೆ ಒಳಗಾಗ್ತಾರೆ. ಬ್ರಹ್ಮಲಕ್ಷ್ಮಿಯಿಂದ ಹಿಡಿದುಬಿಟ್ಟು ಎಲ್ಲರೂ ಮೋಹಕ್ಕೆ ಒಳಗಾಗ್ತಾರೆ. ಸೂತ ಪುರಾಣಿಕರು ಹೇಳ್ತಾರೆ. ಮತ್ತೆ ತಮಿತ್ತಂ ನಿವೃತ್ತಾತ್ಮಾನಂ ಋಷೇಣ ದಿವಿ ಪರ್ಯಟನ್ ರುದ್ರಾಣ್ಯ ಭಗವಾನ್ ರುದ್ರೋ ದದರ್ಶ ಸ್ವಗಣೈರ್ವತಃ. ಹೀಗೆ ಹರಿಯಲ್ಲಿ ಮನಸ್ಸಿದ್ದ ಮಾರ್ಕಂಡೇಯ ಮುನಿ ತಪಸ್ಸನ್ನು ಮಾಡ್ತಾ ಇರಬೇಕಾದರೆ ಅಂತರಿಕ್ಷದಲ್ಲಿ ಪಾರ್ವತಿಯೊಂದಿಗೆ ನಂದಿಯನ್ನು ಏರಿ ತನ್ನ ಗಣಗಳೊಂದಿಗೆ ಸಂಚರಿಸುತ್ತಿದ್ದ ರುದ್ರದೇವರು ನೋಡ್ತಾರೆ, ಮಾರ್ಕಂಡೇಯ ಮುನಿಯನ್ನು ನೋಡ್ತಾರೆ. ಪಾರ್ವತಿಯೂ ಆ ಮಾರ್ಕಂಡೇಯ ಮುನಿಯನ್ನು ನೋಡ್ತಾಳೆ. ಕೇಳ್ತಾಳೆ ಅವರು ರುದ್ರದೇವರಿಗೆ, ಅಥೋಮಾ ತಮೃಷಿಂ ವೀಕ್ಷ ಗಿರೀಶಂ ಸಮಭಾಷಿತಃ ಪಶ್ಯೇಮಂ ಭಗವನ್ ವಿಪ್ರಂ ನಿರ್ಭುತಾಸ್ವೇಂದ್ರಿಯಾಶಯನ್. ಪಾರ್ವತಿ ಆ ಮುನಿಯನ್ನು ನೋಡಿ ಶಿವನಿಗೆ ಹೇಳ್ತಾಳೆ, ಹೇ ನಾಥ, ಈ ಮುನಿಯನ್ನು ನೋಡಿ, ಈತನ ಆತ್ಮ ಇಂದ್ರಿಯ ಮನಸ್ಸುಗಳು ಎಲ್ಲವೂ ಭಗವಂತನಿಂದ ಪೂರ್ಣವಾಗಿ ತುಂಬಿ ಹೋಗಿದೆ. ಬೇರೆ ವಿಷಯಗಳಲ್ಲೇ ಆ ಮುನಿಯ ಮನಸ್ಸಿನಲ್ಲಿ ಇಂದ್ರಿಯಗಳಲ್ಲಿ ಇಲ್ಲ. ಇಂತಹ ಮಹಾಮುನಿಯನ್ನು ನೋಡಿರಿ ಅಂತ ಪಾರ್ವತಿ ದೇವಿ ರುದ್ರದೇವರಿಗೆ ಹೇಳ್ತಾಳೆ. ನೀನು ಇವನ ತಪಸ್ಸಿಗೆ ಉತ್ತಮವಾದ ಫಲವನ್ನು ನೀಡಬೇಕು. ಉತ್ತಮ ಫಲವನ್ನು ನೀಡುವನು ನೀನೇ ತಾನೇ ರುದ್ರದೇವರೇ. ನೀನು ಇವರಿಗೆ ಫಲವನ್ನು ನೀಡಬೇಕು ಅಂದಾಗ ಶ್ರೀ ಮಹಾದೇವರು ರುದ್ರದೇವರು ಹೇಳ್ತಾರೆ, ನೈವೇಚ್ಛಾತ್ಯಾಶಕ್ವಾಪಿ ಬ್ರಹ್ಮರ್ಷಿರ್ ಮೋಕ್ಷಮಚ್ಯುತಃ ಭಕ್ತಿಂ ಪರಾಂ ಭಗವತಿ ಲಬ್ಧವಾನ್ ಪುರುಷೇವ್ಯಯೇ. ಪಾರ್ವತಿ, ನೀನು ಹೇಳ್ತಿದ್ದೀಯ ಇವನಿಗೆ ವರವನ್ನು ಕೊಡಬೇಕು ಅಂತ. ಈ ಬ್ರಹ್ಮರ್ಷಿ ಇದನ್ನೆಲ್ಲ ಯಾವ ಫಲವನ್ನು ಕೇಳುವವನಲ್ಲ ಇವನು. ಆದರೂ ತನ್ನ ಆಯುಷ್ಯವನ್ನು ಬಯಸಿಲ್ಲ ಅವನು. ತಾನು ಅಲ್ಪಾಯು, ಮಾರ್ಕಂಡೇಯ ಮುನಿ ಅಲ್ಪಾಯು. ಅವನು ಆಯುಷ್ಯವನ್ನು ಕೂಡ ಬಯಸಿಲ್ಲ. ಅವನು ಮೋಕ್ಷವನ್ನು ಬಯಸುವುದಿಲ್ಲ. ಭಗವಂತನನ್ನು ಪರಮಜ್ಞಾನಿಗಳಿಗೆ ಕೇಳಿದರೆ, ನೀನು ಸಿಕ್ಕರೆ ಸಾಕಪ್ಪ, ಮೋಕ್ಷ ಯಾಕೆ ಬೇಕು ನನಗೆ? ಮೋಕ್ಷ ಬೇಡ, ನೀನೇ ಸಾಕು, ವಿಷ್ಣು ಪರಮಾತ್ಮ ನೀನೇ ಬೇಕು ಅಂತ ಕೇಳ್ತಾರೆ. ಅವ್ಯಯನಾದ ಅಂದರೆ ನಾಶವಿಲ್ಲದ ಪುರುಷೋತ್ತಮನಲ್ಲಿ ಪರಮ ಭಕ್ತಿಯನ್ನು ಸಂಪಾದಿಸಿಕೊಂಡಿದ್ದಾನೆ. ಇವಳು ನಾನು ಏನು ಕೊಟ್ಟರು ತಗೊಳ್ಳಲ್ಲ, ನಮ್ಮಿಂದ ವರವನ್ನು ಬೇಡೋದಿಲ್ಲ ಮಾರ್ಕಂಡೇಯ ಮುನಿ ಅಂತ ಮಹಾದೇವರು ಹೇಳ್ತಾರೆ. ಮತ್ತೆ ಹೇಳ್ತಾರೆ, ಆದರೆ ಪಾರ್ವತಿ, ನೀನು ಬಲವಂತ ಮಾಡ್ತಾ ಇದ್ದೀಯಾ. ಈ ಸತ್ಪುರುಷನೊಂದಿಗೆ ನಾನು ಮಾತನಾಡ್ತೇನೆ. ಸತ್ಪುರುಷನೊಂದಿಗೆ ಮಾತುಕತೆಯೇ ಜನರಿಗೆ ಮಿಗಿಲಾದ ಲಾಭ. ನಾನು ರುದ್ರದೇವರು ಮನೋನಿಯಾಮಕರು, ಅವರಿಗೆ ಗೊತ್ತು ಭಗವಂತ ಅವರಲ್ಲಿ ಕುಳಿತು ಎಲ್ಲರ ಮನಸ್ಸನ್ನು ನಿಯಾಮನಿಸುವವನು. ಅವರು ಹೇಳ್ತಾರೆ, ಪಾರ್ವತಿ ನೀನು ಹೇಳಿದ್ದೀಯಾ, ಅವರ ಜೊತೆಗೆ ಮಾತಾಡ್ತೀನಿ. ಅವರ ಜೊತೆಗೆ ಮಾತಾಡುವುದರಿಂದ ಏನು ಲಾಭ? ಏನು ಲಾಭ ಅಂದರೆ ಮಾತುಕತೆಯನ್ನು ಕೇಳುವ ಜನರಿಗೆ ಅಧಿಕ ಲಾಭ. ಏನನ್ನು ಕಲಿಯಬೇಕು ಅನ್ನುವುದನ್ನು ಈ ಮಾತುಕತೆಯನ್ನು ತಿಳಿಬೇಕು, ಇದೇ ಲಾಭ ಅಂತ ಹೇಳ್ತಾನೆ. ಹೀಗೆ ಹೇಳಿ ಶಿವನು ಏನು ಮಾಡ್ತಾನೆ, ಮಾರ್ಕಂಡೇಯ ಮುನಿಯ ಬಳಿಗೆ ಬರ್ತಾನೆ. ತಯೋರಾಗಮನಂ ಸಾಕ್ಷಾದೀಶಯೋರ್ಜಗದಾತ್ಮನೋ ನ ವೇದ ವೃದ್ಧತಿ ವೃತ್ತಿ ಆತ್ಮಾನಾಂ ವಿಶ್ವಮೇವ ಚ. ಅಹಂಕಾರ ತತ್ವಕ್ಕೆ ಅಭಿಮಾನಿಯಾದ ರುದ್ರದೇವರು, ಜಗನ್ನಿಯಾಮಕರಾದ ರುದ್ರದೇವರು ಅಂದರೆ ಅವರೇ ಜಗನ್ನಿಯಾಮಕರಲ್ಲ. ಅವರು ಜಗನ್ನಿಯಾಮಕರಾದವರು ಅವರ ಮೇಳದ ಬ್ರಹ್ಮನ ಮೇಳದ ಪ್ರಭು ವಿಷ್ಣು ಜಗನ್ನಿಯಾಮಕ. ಆದರೆ ಅವನ ಅಧೀನದಲ್ಲಿದ್ದು ಅವನ ಆಜ್ಞೆಯಿಂದ ಪಾರ್ವತಿ ಪರಮೇಶ್ವರು ಜಗತ್ತನ್ನು ನಿಯಾಮನ ಮಾಡ್ತಾ ಇರ್ತಾರೆ. ಇವರು ಬಳಿಗೆ ಬಂದರೂ ಕೂಡ ಮಾರ್ಕಂಡೇಯ ಮುನಿಗೆ ಇವರು ಬಂದಿದ್ದು ಗೊತ್ತಾಗೋದಿಲ್ಲ. ಯಾಕೆ ಅಂದರೆ ಅವರು ತನ್ನ ಮನಸ್ಸನ್ನು ಏಕಾಗ್ರತೆಯಿಂದ ಭಗವಂತನಲ್ಲಿ ನೆಟ್ಟಿರ್ತಾರೆ.
ತನ್ನಾಗಲಿ ತನ್ನ ಮುಂದಿರುವ ಪ್ರಪಂಚನ ಕಾಣ್ತಿರೋದಿಲ್ಲ. ನಾವು ನೋಡಿ ನಮ್ಮ ಭಕ್ತಿ ಹೇಗಿರುತ್ತೆ. ನಮ್ಮ ಭಕ್ತಿ ಒಂದು ನಮಸ್ಕಾರ ಮಾಡ್ತಾ ಇದ್ದಾರೆ, ಪಕ್ಕದಲ್ಲಿ ಯಾರು ಬಂದಿದ್ದಾರೆ, ಇವ್ರೇನು ಮಾತಾಡ್ತಾ ಇದ್ದಾರೆ, ಇವ್ರು ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಇವ್ರು ಏನು ಮಾಡ್ಕೊಂಡಿದ್ದಾರೆ, ಇವ್ರು ಯಾರು, ಹೀಗೆ ನಮ್ಮ ಭಕ್ತಿ ಈ ಕಡೆನೇ ಹೋಗ್ತಾ ಇರುತ್ತೆ. ಮುಂದೆ ನಿಂತಿರ್ತೀವಿ ಅಷ್ಟೇ, ದೇವರ ಮುಂದೆ ನಿಂತಿರ್ತೀವಿ, ನಮ್ಮ ಮನಸ್ಸೆಲ್ಲ ಬೇರೆ ಕಡೆ ಹರಿತಾ ಇರುತ್ತೆ. ಆದರೆ ಮಾರ್ಕಾಂಡೇಯ ಮುನಿಗೆ ಸಾಕ್ಷಾತ್ ಮಹಾರುದ್ರ ದೇವರು ಪಾರ್ವತಿ ಬಂದರೂ ಕೂಡ ಅವರ ಮನಸ್ಸು ಶ್ರೀಹರಿಯಲ್ಲೇ ನೆಟ್ಟಿರುತ್ತೆ. ಆವಾಗ ಶಿವದೇವರು ಏನು ಮಾಡ್ತಾರೆ, ರುದ್ರದೇವರು ಇದನ್ನು ತಿಳ್ಕೊಳ್ತಾರೆ. ವಾಯು ಪ್ರವೇಶಿಸುವಂಥ ತನ್ನ ಯೋಗ ಸಾಮರ್ಥ್ಯದಿಂದ ಮುನಿಯ ಆಕಾಶದಲ್ಲಿ ಹೃದಯದೊಳಗೆ ಹೋಗ್ತಾರೆ. ರುದ್ರದೇವರು ಹೋಗ್ತಾರೆ. ಹೇಗಿದ್ದಾರೆ ರುದ್ರದೇವರು? ಆತ್ಮನ್ಯಪಿ ಶಿವಂ ಪ್ರಾಪ್ತಂ ತಡಿತ್ಪಿಂಗ ಜಟಾಧರಂ ತ್ರಕ್ಷಮಷ್ಟಭುಜಂ ಪ್ರಾಂಶುಂ ಮುದ್ದಂತಮಿವ ಭಾಸ್ಕರಂ. ಮಿಂಚಿನಂತೆ ಹೊಳೆಯುವ ಕಂದು ಬಣ್ಣದ ಜಟೆ ಅಂತ ಧರಿಸಿರ್ತಾರೆ. 3 ಕಣ್ಣುಗಳುಳ್ಳವರು, 8 ಕೈಗಳನ್ನು ಉಳ್ಳವರು, ಆಗ ತಾನೇ ಉದಿಸಿದ ಕೆಂಪು ಸೂರ್ಯನಂತೆ ಹೊಳೆಯುವವರು, ಉನ್ನತ ಕಾಯ. ಇಂಥ ಶಿವನು ತನ್ನೊಳಗೆ ಬರ್ತಾನೆ. ಯಾವಾಗ ಮುನಿಯ ಹೃದಯದಲ್ಲಿ ರುದ್ರದೇವರು ಬಂದರೋ ಮುನಿಗೆ ಕಾಣಿಸ್ಕೊಂಡ್ರು. ಏನು ಮತ್ತೆ ಅವರು? ವ್ಯಾಘ್ರ ಚರ್ಮಾಂಬರಂ ಶೂಲ ಧನುರಿಷ್ಟ ಚರ್ಮಭಿಹಿ ಅಕ್ಷಮಾಲಾಂ ಡಮರುಗಂ ಕಪಾಲಂ ಪರುಷಂ ಸಹ. ಹುಲಿ ಚರ್ಮವನ್ನು ಹುಟ್ಟಿದ್ದಾರೆ. ಶೂಲ, ಧನುರ್ಬಾಣ, ಖಡ್ಗ ಚರ್ಮಗಳೊಂದಿಗೆ ಪರಶು, ಕಪಾಲ, ಡಮರು, ಅಕ್ಷಮಾಲೆಗಳನ್ನು ಹಿಡಿದುಕೊಂಡು ಇದರೆಲ್ಲರ ಸಮೇತ ಮಾರ್ಕಂಡೇಯ ಮುನಿಯ ಹೃದಯಾಕಾಶದಲ್ಲಿ ಕಂಡು ಇದ್ದಾರೆ ಮುನಿಗೆ. ಹೀಗೆ ಕಂಡ ತಕ್ಷಣ ಮಾರ್ಕಂಡೇಯ ಮುನಿಗೆ ಏನಾಗತ್ತೆ ಅಂತಂದರೆ, ಬಿಭ್ರಾಣಂ ಸಹಸಾ ಭಾಂತಂ ಯಚಷ್ಟ ಹುದಿ ವಿಸ್ಮಿತ ಕಿಮಿದಂ ಕುತ ಏವೇತಿ ಸಮಾಧೇರ್ವಿರತೋ ಮುನಿ. ಹೃದಯದಲ್ಲಿ ಥಟ್ಟನೆ ಹೊಡೆದ ಶಿವನನ್ನು ಕಂಡು ಮಾರ್ಕಂಡೇಯ ಮುನಿ ಅತ್ಯಾಶ್ಚರ್ಯ ಪಡ್ತಾರೆ, ವಿಸ್ಮಿತರಾಗ್ತಾರೆ. ಎಲ್ಲಿಂದ ಬಂದ ಈ ಮಹಾದೇವನನ್ನು ಹೃದಯದೊಳಗೆ ಎಂದು ಬಹಳ ಸಂಭ್ರಮದಿಂದ ಸಮಾಧಿಯಿಂದ ಎದ್ದು ಬರ್ತಾರೆ. ಮುನಿ ಕಣ್ತೆರೆದು ನೋಡ್ತಾರೆ. 3 ಲೋಕಗಳ ಮುಖ್ಯ ಗುರುವಾದವರು, ನಮಗೆ ಎಲ್ಲ ವೈಷ್ಣವೋತ್ತಮರಾದ ರುದ್ರದೇವರು ವೈಷ್ಣವೋತ್ತಮರು. ಅವರ ಮುಖ್ಯ ಗುರುವಾದ ರುದ್ರದೇವರು ಪಾರ್ವತಿಯೊಂದಿಗೆ ಅವರ ಗಣಗಳೊಂದಿಗೆ ನಿಂತಿರ್ತಾರೆ. ಮುನಿ ಅವರನ್ನು ತಲೆಬಾಗಿ ನಮಸ್ಕಾರ ಮಾಡ್ತಾರೆ. ಶಿವನನ್ನು ನೋಡಿದ ತಕ್ಷಣ ಅವರಲ್ಲೆಲ್ಲ ಸ್ವಾಗತ ಮಾಡಿ ಅವರಿಗೆ ಪಾದ್ಯ, ಅರ್ಘ್ಯ, ಗಂಧ, ಮಾಲ್ಯ, ಧೂಪ, ದೀಪಗಳಿಂದ ಆರಾಧನೆ ಮಾಡ್ತಾರೆ. ಯಾರಾದರೂ ಬ್ರಾಹ್ಮಣರ ಮನೆಯಲ್ಲಿ ಬಂದರೆ, ಜ್ಞಾನಿಗಳ ಮನೆಯಲ್ಲಿ ಬಂದರೆ ಅವರಿಗೆ ಪಾದ್ಯ, ಅರ್ಘ್ಯ, ಗಂಧ, ಮಾಲ್ಯ ಎಲ್ಲವನ್ನು ಕೊಟ್ಟು ಬಿಟ್ಟು ಅವರಿಗೆ ಸತ್ಕರಿಸಬೇಕು ಅನ್ನೋದನ್ನು ತೋರಿಸ್ತಾರೆ. ಆಮೇಲೆ ಮುನಿ ಹೇಳ್ತಾರೆ, ಅಹಚ ಆತ್ಮಾನುಭಾವೇನ ಪೂರ್ಣ ಕಾಮಸ್ಯತೆ ವಿಭೋ ಕರವಾಮವಿ ಕಿಮೀಶಾನ ಏನೇದಂ ನಿವೃತ್ತಂ ಜಗತ್. ಸರ್ವಶಕ್ತನಾದ ಪ್ರಭುವಾದ ಶ್ರೀ ಪರಮೇಶ್ವರನೇ, ಸ್ವಸ್ಥಾಮರ್ಥದಿಂದ ಪೂರ್ಣ ಕಾಮನಾಗಿರುವ ನಿನಗೆ, ಪೂರ್ಣ ಇಚ್ಛೆಯುಳ್ಳ ನಿನಗೆ ನಾನೇನು ಸೇವೆ ಮಾಡಬೇಕು? ಜಗತ್ತೇ ನಿನ್ನಿಂದ ಸುಖವನ್ನು ಅನುಭವಿಸಿ. ನೋಡಿ, ಇವೆಲ್ಲವೂ ಆಚಾರ್ಯರ ತಾತ್ಪರ್ಯ ಇಲ್ಲ ಅಂದರೆ ಬಹಳ ವಿಚಿತ್ರವಾಗಿ ಅರ್ಥವಾಗುತ್ತೆ, ಬಹಳ ವ್ಯತಿರಿಕ್ತವಾಗಿ ಅರ್ಥವಾಗುತ್ತೆ. ಜಗತ್ಪ್ರಭು ಯಾರು? ಪರಮಾತ್ಮ ವಿಷ್ಣು. ಆ ಜಗತ್ಪ್ರಭುವಿನ ಈ ಲೋಕದಲ್ಲಿ ಪೂರ್ಣ ಕಾಮನಾಗಿರುವ ನೀನು, ನಾನೇ ಜಗತ್ತೇ ನಿನ್ನಿಂದ ಸುಖವನ್ನು ಅನುಭವಿಸ್ತಾ ಇದೆ ಅಂತಂದರೆ, ರುದ್ರದೇವರು ತಾರತಮ್ಯದಲ್ಲಿ 5ನೇ ಕಕ್ಷೆಯನ್ನು ಉಳ್ಳವರು. ಅವರು ನಮ್ಮ ಸಮಸ್ತ ಜೀವರಾಶಿಗಳಲ್ಲಿ ಅಧಿಕರಾದವರು. ಅವರು ಹಿಂದೆ ಹೇಳಿದಂತೆ ನಾರಾಯಣ, ಲಕ್ಷ್ಮೀ, ಬ್ರಹ್ಮವಾಯುಗಳ ಸರಸ್ವತಿ ಭಾರತಿಗಳ ಗುಂಪನ್ನು ಬಿಟ್ಟರೆ ಇಡೀ ಚರಾಚರ ಜಗತ್ತಿಗೆ ಮುಖ್ಯ ನಿಯಾಮಕರಾದವರು ರುದ್ರದೇವರು. ಭಗವಂತನ ಅನುಗ್ರಹದಿಂದ ಹಾಗೆ ಸುಖವನ್ನು ಅನುಭವಿಸ್ತಾ ಇದೆ. ನೀನು ಭಗವಂತನಲ್ಲಿ ಅತ್ಯಂತ ನಿಷ್ಠೆ ಉಳ್ಳವನು, ಉತ್ತಮ ರಕ್ಷಕ ನೀನು, ಅಘೋರ ಸ್ವರೂಪ ನೀನು, ಸೃಷ್ಟಿ ಸ್ಥಿತಿ ಲಯಗಳಿಗೆ ಬಳಸಿಕೊಳ್ಳುವವನು ನೀನು, ರಜಸ್ತಮೋ ಗುಣಗಳನ್ನು. ಇಂತಹ ಶಿವನಿಗೆ ನಮಸ್ಕಾರ ಅಂತ ಶಿವನಿಗೆ ಅವನ ಗುಣಗಳನ್ನು ಹೇಳಿ ಸ್ತುತಿ ಮಾಡ್ತಾನೆ. ಸೂತಮುನಿಗಳು ಮತ್ತೆ ಹೇಳ್ತಾರೆ, ಹೀಗೆ ಸ್ತುತಿಸಿದಾಗ ಸಜ್ಜನರಿಗೆ ಆಶ್ರಯನಾದ ಭಗವಾನ್ ಮಹಾದೇವ ಬಲು ಸಂತುಷ್ಟನಾಗಿ ಪ್ರಸನ್ನ ಮನಸ್ಸಿಂದ ನಗುತ್ತಾ ಮಾರ್ಕಂಡೇಯನಿಗೆ ಹೇಳ್ತಾನೆ, ಶ್ರೀ ಮಹಾದೇವ ಉವಾಚ ವರಂ ಋಣಿಷ್ಟನಕ್ಕಾಮಂ ವರದೇಶ ವಯಂ ತ್ರಯಃ ಅಮೋಘಂ ದರ್ಶನಂ ಯೇಷ ಮರ್ತ್ಯೋ ಯದ್ವಿಂದತೆ ಮೃತಂ. ನಮ್ಮಿಂದ ಬೇಕಾದ ವರವನ್ನು ನೀನು ಕೇಳು. ನಾವು ಬ್ರಹ್ಮ ವಿಷ್ಣು ಮಹೇಶ್ವರರು 3ರೂ ಉತ್ತಮ ವರಪ್ರದರು. ಅದರಲ್ಲಿ ರುದ್ರದೇವರು ಬಹಳ ಬೇಗ ವರ ಕೊಡ್ತಾರೆ, ನೋಡಿದ್ದೀರ, ಬಹಳ ಬೇಗ. ಯಾಕೆಂದರೆ ಎಲ್ಲ ರಾಕ್ಷಸರು ಹೋಲಿಸ್ಕೊಳ್ಳೋದೇ ರುದ್ರದೇವರನ್ನು. ರುದ್ರನ್ ಬಿಟ್ಟರೆ ಬ್ರಹ್ಮನ್ನ, ವಿಷ್ಣು ಹತ್ರನೂ ಯಾರೂ ಹೋಗಲ್ಲ. ಬ್ರಹ್ಮ ರುದ್ರನ ಯಾಕೆ ಅಂದರೆ ರುದ್ರನು ಸ್ವಲ್ಪ ಸುಸ್ಬಿಟ್ರೆ ವರ ಕೊಟ್ಬಿಡ್ತಾನೆ, ಯೋಚನೆ ಮಾಡಲ್ಲ. ಯಾಕೆಂದರೆ ಮುಂದೆ ಅವನು ನೋಡ್ಕೊತಾನೆ. ನಾನು ವರ ಕೊಡಿಸ್ದವನು ನನ್ನ ಹತ್ರ ಕೂತ್ಕೊಂಡವನು ಅವನೇನೆ. ಅವನು ನನ್ನ ಹತ್ರ ವರ ಕೊಡಿಸ್ಬಿಟ್ಟು ಏನು ಮಾಡ್ಕೋಬೇಕು ಅಂತ ಅವನಿಗೆ ಗೊತ್ತಿದೆ ವಿಷ್ಣುಗೆ. ಅವನು ನೋಡ್ಕೊಳ್ತಾನೆ, ನಂದೇನು ಅಂತ ಹೇಳಿ ಕೊಟ್ಬಿಡ್ತಾರೆ ಅವರು.
ಕೊಟ್ಟು ಬಿಡ್ತಾರೆ. ವರಪ್ರದರು ನಮ್ಮ ದರ್ಶನ ಎಂದೂ ವ್ಯರ್ಥ ಆಗೋದಿಲ್ಲ, ಆದ್ದರಿಂದ ಮರ್ತ್ಯನು ಅಮೃತವನ್ನು ಪಡೆಯಬಲ್ಲ, ನನ್ನಿಂದ ವರವನ್ನು ಸ್ವೀಕರಿಸು, ಏನು ವರ ಬೇಕು ಕೇಳು ಅಂತ ಹೇಳ್ತಾನೆ. ಬ್ರಾಹ್ಮಣ ಸಾಧವ ಶಾಂತ ನಿಸ್ಸಂಗ ಭೂತವತ್ಸಲಾ ಏಕಾಂತ ಭಕ್ತ ಅಸ್ಮಾಸು ನಿರ್ವೈರಾಹ ಸಮದರ್ಶನಾ. ಬ್ರಾಹ್ಮಣರು ಸತ್ಪುರುಷರು ಭಗವದ್ಭಕ್ತರು ವಿಷಯಾಸಕ್ತಿ ಇಲ್ಲದವರು. ಇವರು ಹೇಳ್ತಿರೋದು ಬ್ರಾಹ್ಮಣರಂದರೆ ಹೇಗಿರಬೇಕು ಅಂತ. ಬರೀ ವಿಷಯಾಸಕ್ತಿಯಲ್ಲಿ ಭೋಗದಲ್ಲಿ ಮುಳುಗಿಬಿಟ್ಟು ಭಗವಂತನ ಭಕ್ತರನ್ನು ದೂಷಿಸುವುದು, ಬ್ರಾಹ್ಮಣರನ್ನು ಕಂಡು ದ್ವೇಷ ಮಾಡುವುದು, ಇವೆಲ್ಲ ಇದ್ದರೆ ಅವರು ಬ್ರಾಹ್ಮಣರು ಅನಿಸಿಕೊಳ್ಳಲ್ಲ. ವಿಷಯಾಸಕ್ತಿ ಇಲ್ಲದವರು ಬ್ರಾಹ್ಮಣರು. ಪ್ರಾಣಿ ವತ್ಸಲರು, ಪ್ರಾಣಿಗಳಲ್ಲಿ ದಯವಿದ್ದವರು, ಯಾರ ಮೇಲೂ ವೈರವಿಲ್ಲದವರು, ಯಾರ ಮೇಲೂ ದ್ವೇಷ ಇರಬಾರದು, ವೈರ ಇರಬಾರದು, ಎಲ್ಲೆಡೆ ಭಗವಂತನನ್ನು ಸಮಾನಾಗಿ ಕಾಣಲು. ಒಬ್ಬರು ನಮ್ಮನ್ನು ದ್ವೇಷಿಸುತ್ತಾರೆ ಅಂತಂದರೆ ಅವರನ್ನು ನಾವು ದ್ವೇಷ, ಯಾಕೆಂದರೆ ಅವರಲ್ಲಿ ಭಗವಂತ ಇದ್ದುಕೊಂಡು ಬಿಟ್ಟು ಅವರ ಕರ್ಮಕ್ಕನುಸಾರವಾಗಿ ನಮ್ಮನ್ನು ದ್ವೇಷಿಸುವಂತೆ ಮಾಡ್ತಾನೆ, ನಮ್ಮಲ್ಲಿ ಇದ್ದುಕೊಂಡು ಬಿಟ್ಟು ನಮ್ಮ ಕರ್ಮಾನುಸಾರವಾಗಿ ಅವರಿಂದ ನಾವು ಬಯಸಿಕೊಳ್ಳುವಂತೆ ಅವನು ಮಾಡ್ತಾನೆ ಅಂತ ಚಿಂತನೆ ಮಾಡಿದರೆ ನಮಗೆ ಯಾರ ಮೇಲೂ ವೈರ ಬರೋದಿಲ್ಲ. ಹಾಗೆ ಇರಬೇಕು. ಅವರು ಅಂಥವರು ಬ್ರಾಹ್ಮಣರು ನಮ್ಮಲ್ಲಿ ಏಕಾಂತ ಭಕ್ತಿಯನ್ನು ಮಾಡ್ತಾರೆ. ಏಕಾಂತ ಅಂದರೆ ಒಂದೇ ಒಂದು ರೂಮ್ನಲ್ಲಿ ಕುತ್ಕೊಂಡ್ಬಿಟ್ಟು ಭಕ್ತಿಯನ್ನು ಮಾಡ್ತೀನಿ ಅಂದರೆ ಅದು ಏಕಾಂತ ಭಕ್ತಿ ಅನ್ಸಲ್ಲ. ಯಾಕೆಂದರೆ ಮನಸ್ಸು, ನಾವು ರೂಮ್ನಲ್ಲಿ ಬಾಗಿಲು ಹಾಕೊಂಡು ಕೂತ್ಕೊಂಡಿದ್ರು ಮನಸ್ಸು ಅಲ್ಲಿರೋದಿಲ್ಲ, ಅದು ಎಲ್ಲೋ ಓಡೋಗ್ಬಿಟ್ಟಿರುತ್ತೆ. ಏಕಾಂತ ಭಕ್ತಿ ಅಂದರೆ ಏಕ ಅಂತ, ಅಂತದಲ್ಲಿ ಒಬ್ಬನೇ, ಅಂದರೆ ಕೊನೆಯಲ್ಲಿ ಒಬ್ಬನೇ ಯಾರು? ಪರಮಾತ್ಮ ಶ್ರೀಹರಿ. ಏಕಾಂತ ಭಕ್ತ ಅಂದರೆ ಕೊನೆಯಲ್ಲಿ ಹರಿಯೊಬ್ಬನೇ ಇದ್ದಾನೆ ಅಂತ ದೃಢನಿಶ್ಚಯ ಉಳ್ಳವನು ಭಗವಂತನ ಏಕಾಂತ ಭಕ್ತ. ಅದನ್ನು ತಿಳ್ಕೊಳ್ಬೇಕು. ಇದು ಒಂಥರ ಏಕಾಂತ ಭಕ್ತರು. ಯಾಕೆಂದರೆ ಏಕಾಂತ ಭಕ್ತರು ಅಂದರೆ ಕಾಯ ಇಲ್ಲಿರುತ್ತೆ, ಅವರ ಕ್ರಿಯೆಗಳು ನಡೀತಾ ಇರುತ್ತೆ, ಅವರ ಮನಸ್ಸಿನೊಳಗೆ ಹೋಗಿ ಅವರು ಎಲ್ಲಿದ್ದಾರೆ ಅಂತ ನೋಡೋ ಶಕ್ತಿ ನಮಗಿಲ್ಲ. ಮನಸ್ಸೆಲ್ಲೋ ಹೋಗ್ತಾ ಇರುತ್ತೆ. ನಾವು ಏಕಾಂತ ಭಕ್ತರು ಅಂತ ಕುತ್ಕೊಂಡಿರ್ತೀವಿ. ನಾವು ಸುಮ್ಮನೆ ಹೇಳೋದು, ಇದು ಏನಾಗತ್ತೆ ಅಂದರೆ ದಾನ ಮಾಡುವುದು, ಸೇವೆ ಮಾಡುವುದು, ಬೇರೆ ಎಡಗೈಗಿಂತ ಮಾಡುವುದು, ಬಲಗೈ ಗೊತ್ತಾಗಬಾರ್ದು, ಬಲಗೈ ಎಡಗೈ ಗೊತ್ತಾಗಬಾರ್ದು ಹಾಗಿದೆ. ಆದರೆ ನಾವು ಏಕಾಂತ ಭಕ್ತರು ಅಂದಾಗ ನಮ್ಮ ಹೆಸರು ಹೇಳಿ ಇಚ್ಛೆ ಪಡೋದಿಲ್ಲ, ಸೇವೆಯನ್ನು ಮಾಡ್ತೇವೆ. ಆದರೆ ನಮ್ಮ ಮನಸ್ಸಿನಲ್ಲಿ ಇರುತ್ತೆ, ನಾನು ಸೇವೆ ಮಾಡಿದೆ, ನಾನು ಸೇವೆ ಮಾಡಿದೆ, ನಾನು ಸೇವೆ ಮಾಡಿದೆ. ಇದೆಂತ ಏಕಾಂತ ಭಕ್ತ ಅದ? ಬೇರೆಯವ್ರಿಗೆ ಗೊತ್ತಾಗಲ್ಲ ಅಂತ ಅಟ್ಟೇನೆ ನಾನು ಹೇಳ್ಕೊತಾನೆ ಇರ್ತೀನಿ, ನಾನು ಸೇವೆ ಮಾಡಿದೆ, ನಾನು ಸೇವೆ ಮಾಡಿದೆ, ನಾನು ಸೇವೆ ಮಾಡಿದೆ ಅಂತ. ನಾನೆಂತಹ ಏಕಾಂತ ಭಕ್ತ ಆಗ್ತೀನಿ? ಇದನ್ನು ತಿಳ್ಕೊಳ್ಬೇಕು. ಯಾವ ಭಗವಂತ ನೀನು ಕೊಟ್ಟಿದ್ದನ್ನು ನಿನಗೆ ಅರ್ಪಿಸಿದ್ದೇನೆ, ನನ್ನದೇನಲ್ಲ ಎಲ್ಲವೂ ನಿನ್ನದೇ ಅಂತ ಅರ್ಪಿಸ್ಬೇಕು. ಅಂಥವನು ಏಕಾಂತ ಭಕ್ತ. ಭಗವಂತನ ಹರಿಗೆ ಎಲ್ಲ ಲೋಕಪಾಲಕರುಗಳು ಬ್ರಾಹ್ಮಣರಲ್ಲಿ ಹರಿಯ ವಿಶೇಷ ಸನ್ನಿಧಾನ ಇರುತ್ತೆ. ಎಲ್ಲ ಅವರು ಅರ್ಚಿಸುತ್ತಾರೆ, ವಂದಿಸುತ್ತಾರೆ, ಉಪಾಸನ ಮಾಡ್ತಾರೆ. ಹರಿಗೆ ಸರ್ವಶಕ್ತ ಸ್ವತಂತ್ರ ವಿಷ್ಣುರೇವ ಅಂತಾರೆ. ಅವನಿಂದ ಬೇರೆಯಾಗಿ ನಾನಾಗಲಿ ನೋಡಿ ರುದ್ರದೇವರೇ ಹೇಳ್ತಾರೆ, ವಿಷ್ಣುವಿನಿಂದ ಬೇರೆಯಾಗಿ ನಾನಾಗಲಿ ಬ್ರಹ್ಮನಾಗಲಿ ಸ್ವತಂತ್ರನಲ್ಲ. ಅದನ್ನು ರುದ್ರದೇವರು ಹೇಳ್ತಾರೆ. ನನ್ನಲ್ಲಿಯೂ ಬ್ರಹ್ಮನಲ್ಲಿಯೂ ಇರುವ ಪ್ರತ್ಯೇಕವಾಗಿರುವ ಅಚ್ಯುತನ ರೂಪಗಳಲ್ಲಿ ನೋಡಿ, ರುದ್ರದೇವರಲ್ಲಿ ಪರಮಾತ್ಮ ಇದ್ದಾನೆ, ಬ್ರಹ್ಮದೇವರಲ್ಲಿ ಪರಮಾತ್ಮ ಇದ್ದಾನೆ. ರುದ್ರ ಬೇರೆ, ಬ್ರಹ್ಮ ಬೇರೆ. ಆದರೆ ಜ್ಞಾನಿಗಳು ರುದ್ರನಲ್ಲಿ ಇರುವ ಅಚ್ಯುತನ ರೂಪಗಳು, ಬ್ರಹ್ಮನಲ್ಲಿ ಇರುವ ಅಚ್ಯುತನ ರೂಪಗಳು ಯಾವುದಕ್ಕೂ ಭೇದ ಕಲ್ಪಿಸಲ್ಲ. ಇವರಲ್ಲಿ ಇರುವ ಹರಿಯ ರೂಪ ಒಂದೇನೇ, ಅವರಲ್ಲಿರುವ ರೂಪಕ್ಕೆ ಭೇದ ಇಲ್ಲ. ಹರಿಗೂ ಅವನ ರೂಪಗಳಿಗೂ ಭೇದವಿಲ್ಲ, ಭೇದವನ್ನು ಕಲ್ಪಿಸಬಾರ್ದು. ರುದ್ರದೇವರು ಹೇಳ್ತಾರೆ ನೋಡಿ, ಇದನ್ನು ಇರುವ ಅಚ್ಯುತನ ರೂಪಗಳಿಗೆ ಬ್ರಾಹ್ಮಣರು ಸ್ವಲ್ಪವೂ ಭೇದವನ್ನು ಕಾಣುವುದಿಲ್ಲ. ಈಗಿನ ಬ್ರಾಹ್ಮಣರು ಎಲ್ಲರಲ್ಲೂ ಭೇದನೆ ಕಾಣ್ತಾರೆ. ಯಾಕೆಂದರೆ ಯಾರು ಸಿಗ್ತಾರೋ ಅವ್ರಿಗೆ ನೀನೇ ದೇವರು ಅಂದ್ಬಿಡ್ತಾರೆ, ಹಾಗಿರ್ತಾರೆ. ನಮ್ಮಲ್ಲಿ ಬೇರೆ ಜನರಲ್ಲಿ ಅಚ್ಯುತನ ರೂಪಗಳಲ್ಲಿ ಭೇದವನ್ನು, ಯಾವುದೇ ಜೀವಿಗಳಲ್ಲಿ, ಸಮಸ್ತ ಜೀವಿಗಳಲ್ಲಿ, ಪ್ರಾಣಿಗಳಲ್ಲಿ ಪರಮಾತ್ಮ ಇದ್ದೇ ಇದ್ದಾನೆ. ಆ ಪರಮಾತ್ಮನಿಗೂ ನಮ್ಮಲ್ಲಿರುವ ಬಿಂಬರೂಪಿ ಪರಮಾತ್ಮನಿಗೂ ಭೇದವನ್ನು ಎಣಿಸಬಾರದು. ಅಧಿಷ್ಠಾನಗಳಲ್ಲಿ ಭೇದವಿದೆ, ಅದರಲ್ಲಿರುವ ಬಿಂಬನಲ್ಲಿ ಭೇದ ಇಲ್ಲ ಅಂತ ನಾವು ತಿಳ್ಕೊಳ್ಬೇಕು. ಆದ್ದರಿಂದ ನಾವೇನು ಮಾಡ್ತೀವಿ, ಹೀಗೆ ತಿಳಿಯುವವರನ್ನು ನಾನು ಪ್ರೀತಿಸ್ತೇನೆ ಅಂತ ಶಿವ ಹೇಳ್ತಾನೆ. ನೀರಿನ ತೀರ್ಥಗಳಾಗಲಿ, ಕಲ್ಲಿನ ದೇವರಾಗಲಿ ದರ್ಶನ ಮಾತ್ರದಿಂದಲೇ ಪಾವಿತ್ರ್ಯ ನೀಡೋದಿಲ್ಲ. ದರ್ಶನ ಮಾತ್ರದಿಂದಲೇ ಪಾವಿತ್ರ್ಯ ನೀಡೋದಿಲ್ಲ. ಬಹುಕಾಲ ಸೇವೆ ಮಾಡಬೇಕಾಗತ್ತೆ. ನಮಗೇನು ಎಲ್ಲ ಇನ್ಸ್ಟೆಂಟ್ ಬೇಕು, ಅಲ್ಲಿ ಹೋದ ತಕ್ಷಣ ಅವ್ರು ಹೊರ ಕೊಟ್ಬಿಡ್ಬೇಕು. ನಮ್ದೇನಂದರೆ ಇವೆಲ್ಲ ಇನ್ಸ್ಟೆಂಟ್. ಈಗ ಏನು ಮಾಡಿದ್ರು ನಮ್ಗೆ ಇಮಿಡಿಯೇಟ್ ಬೇಕು. ಎಲ್ಲಿ ಇಮಿಡಿಯೇಟ್ ಬೇಕು? ಇಮಿಡಿಯೇಟ್ ಭಕ್ತಿ ಮಾಡಲಿಕ್ಕೆ ಬರಲ್ಲ, ಬಹಳ ಕಾಲ ಸೇವೆ ಮಾಡಬೇಕು. ಒಳ್ಳೆಯ ಬ್ರಾಹ್ಮಣರು ಮಾತ್ರ ದರ್ಶನ ಮಾತ್ರದಿಂದಲೇ ಪಾವಿತ್ರ್ಯವನ್ನು ನೀಡಿ, ಒಳ್ಳೆಯ ಸಜ್ಜನ, ಪರಮಭಕ್ತ, ಭಗವಂತನ ಭಕ್ತ, ಒಳ್ಳೆಯ ಆಚಾರವಂತನಾದವನು ನೋಡಿದರೆ ನಮಗೆ ಪಾವಿತ್ರ್ಯವನ್ನು ತಕ್ಷಣ ಬರುತ್ತೆ ಬ್ರಾಹ್ಮಣರಿಗೆ ಸತ್ಕಾರ ಮಾಡಿದರೆ ಅಂತ ಹೇಳ್ತಾರೆ.
ಬ್ರಾಹ್ಮಣರಿಗೆ ನಮಿಸ್ತೇವೆ. ಅವರ ತಪಸ್ಸು ಸ್ವಾಧ್ಯಾಯ ಸಂಯಮಗಳಿಂದ, ಸ್ವಾಧ್ಯಾಯ ಅಂದರೆ ಭಗವಂತನ ಕುರಿತು ಧ್ಯಾನ ಅಧ್ಯಯನ, ಸಂಯಮಗಳಿಂದ ವೇದ ಮುಖ್ಯ ಪ್ರತಿಪತ್ತರಾದ ದೇವಾಂತರ್ಗತ ಭಗವದ್ ರೂಪವನ್ನು ತನ್ನೊಳಗೆ ನಿತ್ಯವಾಗಿಯೂ ಸನ್ನಿಹಿತವಾಗಿ ಧರಿಸಿರ್ತಾರೆ. ಯಾವಾಗಲೂ ಭಗವಂತ ಅವರಲ್ಲಿ ಹೃದಯಾಕಾಶದಲ್ಲಿ ಜಾಗೃತನಾಗಿರ್ತಾನೆ. ಅಂತಹ ಬ್ರಾಹ್ಮಣರನ್ನು ನಮಿಸ್ತೇವೆ ನಾವು. ಮಹಾಪಾಪಿಗಳು ಕೂಡ ನಿಮ್ಮ ಬಗ್ಗೆ ಕೇಳಿದರೂ ನೋಡಿದರೂ ಶುದ್ಧ ಆಗ್ತಾರೆ. ನಿಮ್ಮೊಂದಿಗೆ ಮಾತುಕತೆ ನಾಮಸ್ಮರಣೆಗಳಿಂದ ಶುದ್ಧಿ ಎಂದು ಬೇರೇನು ಹೇಳಬೇಕು ಅಂತ ಮಹಾರುದ್ರದೇವರು ಮಾರ್ಕಂಡೇಯ ಮುನಿಗೆ ಹೇಳ್ತಾರೆ. ಮಾರ್ಕಂಡೇಯ ಮುನಿಯಲ್ಲಿ ರುದ್ರದೇವರು ಎಂತಹ ಪೊಸಿಷನ್ನಲ್ಲಿರೋರು, ಈ ಮಾರ್ಕಂಡೇಯ ಮುನಿಯಲ್ಲಿ ಇದನ್ನು ಹೇಳ್ತಾರೆ ಅಂತಂದರೆ ನಾವೇನು ತಿಳ್ಕೊಳ್ಬೇಕು ಅಂದರೆ, ನಾವುಗಳು ಹೀಗೆ ಬ್ರಾಹ್ಮಣರನ್ನು ಅಂದರೆ ಉತ್ತಮ ಬ್ರಾಹ್ಮಣರನ್ನು ಸತ್ಕಾರ ಮಾಡಬೇಕು ಅನ್ನುವುದನ್ನು ರುದ್ರದೇವರು ಮಾರ್ಕಂಡೇಯ ಮುನಿಗೆ ಹೇಳ್ತಾ ಅದನ್ನು ಹೇಳ್ತಾರೆ. ಸೂತರು ಹೇಳ್ತಾರೆ, ಸೂತ ಪುರಾಣಿಗಳು ಹೇಳ್ತಾರೆ, ಇತಿ ಚಂದ್ರಲಲಾಮಸ್ಯ ಧರ್ಮಗುಹ್ಯೋಪಭೃಮಿತಂ ವಚೋ ಅಮೃತಾಯನ ಮರುಕೃಷಿನಾರ್ನ ತ್ಯಪ್ಪಚ್ಚರಣಯೋಪಿ ಬನ್. ಈ ಚಂದ್ರಶೇಖರ್ ನುಡಿದಾಗ ಅವನ ಮುನಿ ಕಿವಿಗಳ ಮೂಲಕ ಕುಡಿದರೂ ತೃಪ್ತಿ ಹೊಂದಲಿಲ್ಲ ಅವನು. ಅವನು ಬಹಳ ದೇವರ ಭಗವಂತನ ಮಾಯೆಯಿಂದ ಬಹಿರ್ಮುಖವಾಗಿ ಬಹಳ ಆಯಾಸಗೊಂಡಿದ್ದರು. ಶಿವನ ವಚಾಮೃತದಿಂದ ಅವರ ಆಯಾಸ ಕಳೆದು ಹೋಯಿತು. ನೋಡಿ, ಮನಸ್ಸಿಗೆ ಯಾವಾಗ ಹಿತವಾಗುತ್ತೋ ದೇಹದ ಆಲಸ್ಯ ಹೋಗುತ್ತೆ. ದೇಹ ದಷ್ಟಪುಷ್ಟವಾಗಿದ್ದರೂ ಮನಸ್ಸು ವ್ಯಗ್ರವಾಗಿತ್ತಂದರೆ ದೇಹಕ್ಕೆ ಆಯಾಸ ಬರುತ್ತೆ. ಇದು ತೋರಿಸ್ತಾರೆ ಋಷಿಗಳು. ಮತ್ತೆ ಹೇಳ್ತಾರೆ, ಈಶ್ವರನ ಆಡುವ ಮಾತು ಶರೀರಿಗಳ ಅರಿವಿಗೆ ನಿಲುಕುವಂಥದ್ದಲ್ಲ, ನಮ್ಮಂಥವರಿಗೆ ನಿಲುಕುವಂಥದ್ದಲ್ಲ. ಏಕೆಂದರೆ ಜಗದೀಶರಾದ ನಿಮ್ಮಂಥವರು ದಾಸರಾದ ನನ್ನನ್ನು ನಮಿಸುವಿರಿ, ಸ್ತುತಿಸುವಿರಿ ಅಂತ ಮಾರ್ಕಂಡೇಯ ಮುನಿ ಹೇಳ್ತಾರೆ. ನೀನು ಏನು ಹೇಳಿದಲ್ಲ ನನಗೆ, ಅದನ್ನು ಶರೀರಿಗಳು ಸಾಮಾನ್ಯ ಜನರು ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಜಗದೀಶರಾದ ನಿಮ್ಮಂಥವರು, ಜಗದಕ್ಕೆ ಒಡೆಯನಾದ ರುದ್ರದೇವರೇ ನೀವು ಸೃಷ್ಟಿಸ್ಥಿತಿಲಯಗಳನ್ನು ಮಾಡುವಂದರೆ ಅವರ ಯೋಗ್ಯತೆಗೆ ಅನುಗುಣವಾಗಿ ಅವರು ಮಾಡ್ತಾರೆ. ಅವರು ಮಾಡುವವರು ನಿಮ್ಮಂಥವರು ನಮ್ಮಂಥ ದಾಸರನ್ನು ನಮಿಸ್ತೀರಿ, ಸ್ತುತಿಸ್ತೀರಿ. ಮಾಡುವವರಿಗೆ ಅನುಮೋದನೆ ನೀಡ್ತೀರಾ, ಮಾಡಿದರೆ ಹೊಗಳ್ತೀರಾ. ಹೀಗೆ ಮಾಡಬೇಕು ಅಂತ ತೋರಿಸ್ತಾರೆ. ಹೀಗೆ ಮಾಡಿದ ಮಾತ್ರಕ್ಕೆ ಭಗವಂತನಿಗೆ ತನ್ನ ಸ್ವೇಚ್ಛಾನುಸಾರ ಮಾಡಿದ ಪ್ರವೃತ್ತಿಗಳಿಂದ ನಮ್ಮ ಸಾಮರ್ಥ್ಯಕ್ಕೆ ಏನೂ ಕುಂದಿಲ್ಲ. ಮಾಯೆಯನ್ನು ಬಲ್ಲವನು ಮಾಯೆಗಳನ್ನು ತೋರಿದ್ದರಿಂದ ಅವನ ಸಾಮರ್ಥ್ಯಕ್ಕೆ ಕುಂದಿರುತ್ತೆ. ಮಾಯೆ ಗೊತ್ತಿರುತ್ತೆ, ಪರಮಾತ್ಮನಿಗೆ ಮಾಯೆ ಮಾಡುವುದು ಗೊತ್ತು. ಮಾಯೆ ಅಂತಂದರೆ ತನ್ನ ಇಚ್ಛೆ ಗೊತ್ತು. ಆ ಗೊತ್ತಿರುವುದರಿಂದ ಜಗತ್ತು ಉಂಟು ಮಾಡೋದ್ರಿಂದ ಅವನಿಗೆ ಅದರಿಂದ ಸಾಮರ್ಥ್ಯಕ್ಕೆ ಏನೂ ತೊಂದರೆ ಇಲ್ಲ, ಸಾಮರ್ಥ್ಯಕ್ಕೆ ಏನೂ ಕಡಿಮೆ ಆಗಲ್ಲ. ಭಗವಂತ ತನ್ನ ಇಚ್ಛೆಯಿಂದ ಈ ಸತ್ಯ ಪ್ರಪಂಚವನ್ನು ಸೃಷ್ಟಿ ಮಾಡಿ. ನೋಡಿ, ಸತ್ಯ ಪ್ರಪಂಚ ಅಂತ, ಪ್ರಪಂಚ ಸತ್ಯ ಅನ್ನೋದನ್ನು ಒತ್ತಿ ಹೇಳ್ತಾರೆ ವೇದವ್ಯಾಸ ದೇವರು. ಯಾಕೆಂದರೆ ಪ್ರಪಂಚವನ್ನು ಸುಳ್ಳು ಅಂತ ಹೇಳೋರು ಭಾಳ, ಸುಳ್ಳು ಅಂತ ಹೇಳ್ತಾರೆ. ಯಾಕೆಂದರೆ ಕಾಣತ್ತೆ ಆದ್ದರಿಂದ ಸುಳ್ಳು ಅಂತ ಹೇಳೋರು ಭಾಳ ಜನ ಇದ್ದಾರೆ. ಅದಕ್ಕೋಸ್ಕರನೇ ಸತ್ಯವಾದ ಪ್ರಪಂಚ ಇದು. ಅಂತರ್ಯಾಮಿ, ಅದರ ಒಳಗೆ ಅಂತರ್ಯಾಮಿ ರೂಪದಿಂದ ಪ್ರವೇಶಿಸ್ತಾನೆ. ಜೀವರ ಇಂದ್ರಿಯಗಳೊಳಗೆ, ತತ್ತಭಿಮಾನಿಗಳೊಳಗೆ, ಅಭಿಮಾನಿಗಳ ಅಂತರ್ಯಾಮಿಯಾದ ಮುಖ್ಯ ಪ್ರಾಣದೇವರೊಳಗೆ ಭಗವಂತ ಪ್ರಯತ್ನ ಮಾಡಿ ಅಲ್ಲಿ ನಿಂತು ಕಾರ್ಯವನ್ನು ಮಾಡಿಸಿ ಜೀವನಿಗೆ ತೋರ್ತಾನೆ. ನಾನು ಮಾಡಿದೆ ಅನ್ನುವ ಅನುಭವವನ್ನು ಅವನು ಮಾಡ್ತಾನೆ. ಅವನು ಮಾಡಲಿಲ್ಲ ಅಂದರೆ ನಾವೇನು ಮಾಡಲಿಕ್ಕಾಗಲ್ಲ. ಭಗವಂತ ನಮ್ಮಲ್ಲಿ ನಿಂತು ನುಡಿಸಿದರೆ ನಾವು ಒಂದು ಕೈ ಹೀಗೆ ಎತ್ತಬೇಕು ಅಂದರೆ ಈ ಕೈಯಿನಲ್ಲಿ ಭಗವಂತ ಶ್ರೀಹರಿ ನಿಂತು ಬಿಟ್ಟು ಕೈಯನ್ನು ಎತ್ತಿದರೆ ನಾವು ಎತ್ತಿದೆ. ಅವನ ಕೈ ಎತ್ತಲಿಲ್ಲ ಅಂದರೆ ನಮ್ಮದು ಪಾರ್ಶ್ವವಾಗಿ ಹೊಡಿತಂತಾನೆ ಅರ್ಥ. ಅವನು ಹೋದ ಅಂದರೆ ಅಲ್ಲಿ ಹೋಯ್ತು ಅಂತಾನೆ ಅರ್ಥ. ಹಾಗಾಗಿ ಅಷ್ಟು ಅವನು ತಾನು ಮಾಡಿಸ್ತಾನೆ. ಅವನ ಸಾಮರ್ಥ್ಯಕ್ಕೆ ಇದರಿಂದ ತೊಂದರೆ ಇಲ್ವಲ್ಲ, ಏನು ಕುಂದು ಇಲ್ವಲ್ಲ ಅವನ ಸಾಮರ್ಥ್ಯಕ್ಕೆ. ಸ್ವಪ್ನ ಕಾಣುವ ಜೀವ ಬಳಲಿದರೂ ಸ್ವಪ್ನ ಕಾಣುವ ಭಗವಂತನಿಗೆ ಏನು ತೊಂದರೆ ಆಗೋದಿಲ್ಲ. ಆ ಭಗವಂತನಿಗೆ ನಮಸ್ಕಾರ ಅಂತ ಹೇಳ್ತಾನೆ. ಆಮೇಲೆ ನಿನ್ನ ದರ್ಶನ ಮಾಡ್ತಿಂದಲೇ ಭಗವಂತನು ಪೂರ್ಣ ಕಾಮ ಸತ್ಯಕಾಮನೆನಿಸುತ್ತಾನೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆಮೇಲೆ ಹೀಗೆ ಪಾರ್ವತಿ ಸಮೇತನಾದ ಶಿವನನ್ನು ಮನೋಜ್ಞವಾದ ಮಾತಿನಿಂದ ಸ್ತುತಿಸಿ ಮೆಚ್ಚಿಸ್ತಾನೆ. ವರವನ್ನು ಕೇಳಿದಾಗ ಭಗವಾನ್ ಶಿವ ಅವನಿಗೆ ನುಡಿತಾನೆ. ಏನು ಕೇಳ್ತಾರೆ ವರ ಅಂದರೆ, ಅಚ್ಯುತನಲ್ಲಿ ಭಕ್ತಿಯನ್ನು ಕೊಡು, ಅವರ ಭಕ್ತರಲ್ಲಿ ನನ್ನ ಭಕ್ತಿಯನ್ನು ಕೊಡು ಅಂತ ಕೇಳ್ತಾನೆ. ನೋಡಿ, ಇಂಥ ವರ ಕೇಳಿದರೆ ರುದ್ರದೇವರು ಹೇಳ್ತಾರೆ ಅವಾಗ, ಕಾಮೋ ಮಹರ್ಷೇ ಸತ್ಯೋಯಂ ಭಕ್ತಿಮಾನ್ ತ್ವಮಧೋಕ್ಷಜೆ ಆಕಲ್ಪಾಂತಾಂಬೇಷ ಪುಣ್ಯ ಮಜರಾಮರತಾತ. ಮಹರ್ಷಿ ನಿನ್ನ ಬಯಕೆ ಈಡೇರುತ್ತೆ ಅಪ್ಪ, ಅಧೋಕ್ಷದಲ್ಲಿ ದೃಢವಾದ ಭಕ್ತಿ ಉಳ್ಳವನಾಗಿದ್ದೀಯಾ,
ಕಲ್ಪದ ಕೊನೆಯವರೆಗೂ ನಿನಗೆ ಚಿರಂಜೀವತ್ವ ಬರುತ್ತದೆ. ಯಾವ ಚಿರಂಜೀವಿಗಳು ಕೊನೆಯ ತನಕ ಅಲ್ಲ, ಕೆಲವೊಂದು ಕಲ್ಪಗಳಲ್ಲಿ ಇರ್ತಾರೆ, ಕೆಲವರು 4 ಕಲ್ಪಗಳಲ್ಲಿ, ಕೆಲವು 1 ಕಲ್ಪಗಳಿಂದ ಚಿರಂಜೀವಿಗಳಿರ್ತಾರೆ. ಚಿರಂಜೀವಿಗಳನ್ನು ಕೊನೆಯ ಕಾಲದಕ್ಕೂ ಪ್ರಳಯ ಆದರೂ ಇರ್ತಾರೆ ಅಂತಲ್ಲ, ಆ ಕಲ್ಪಗಳಲ್ಲಿ ಅವರು ಇರ್ತಾರೆ. ಹಾಗೆ ಒಂದು ಕಲ್ಪದ ಕೊನೆಯವರೆಗೂ, ಈ ಕಲ್ಪದ ಕೊನೆಯವರೆಗೂ ನಿನ್ನ ಪುಣ್ಯ ಕೀರ್ತಿ ಅಜರಾಮತ್ವಗಳು ನಿನಗೆ ಬರಲಿ ಅಂತ ಹೇಳ್ತಾರೆ. ಅದಕ್ಕೆ ಮಾರ್ಕಂಡೇಯ ಮುನಿಯನ್ನು ನಾವು 7 ಚಿರಂಜೀವಿಗಳನ್ನು ಪ್ರಾರ್ಥಿಸಬೇಕಾದ್ರೆ ಬೆಳಿಗ್ಗೆ ಎದ್ದು ಮಾರ್ಕಂಡೇಯ ಮುನಿಯನ್ನು 8ನೇವರು ಅಂತ ಹೇಳ್ತೀವಿ. ಅವರ ಸ್ಮರಣೆ ಮಾತ್ರದಿಂದ ನಮಗೆ ದೀರ್ಘಾಯುಷ್ಯ ಬರುತ್ತೆ. ದೀರ್ಘಾಯುಷ್ಯ ಬಂದು ಭಗವಂತನಲ್ಲಿ ಭಕ್ತಿ ಬರುತ್ತೆ ಅಂತ ಅದಕ್ಕೋಸ್ಕರನೇ ಬೆಳಿಗ್ಗೆ ಎದ್ದಾಗ ಈ ಮುನಿಗಳನ್ನೆಲ್ಲ ಜ್ಞಾಪಿಸಿಕೊಳ್ಳಬೇಕು. ಮತ್ತೆ ಹೇಳಿದ್ರೆ ಮಹಾಪುರಾಣದ ಪ್ರವರ್ತಕಾಚಾರ್ಯತ್ವವೂ ನಿನಗೆ ದೊರೆಯಲಿ. ಜ್ಞಾನ, ವೈರಾಗ್ಯ, ಬ್ರಹ್ಮವರ್ಚಸ್ಸು ನಿನಗೆ ಲಭಿಸಲಿ. ವೈರಾಗ್ಯದ ಅಧಿಪತಿ ರುದ್ರದೇವರು ಮಹಾವೈರಾಗಿ. ಸೂತರು ಹೇಳ್ತಾರೆ, ಮುಕ್ಕಣ್ಣ ಈಶ್ವರ ಮಾರ್ಕಾಂಡೇಯನಿಗೆ ವರಗಳನ್ನು ಕೊಟ್ಟುಬಿಟ್ಟು ಮುನಿಯ ತಪಸ್ಸು ಸ್ವಾಧ್ಯ ಕರ್ಮವನ್ನು ಅವನ ಅನುಭವದಿಂದ ಕಂಡುಕೊಳ್ಳೋದನ್ನು ಬಣ್ಣಿಸುತ್ತಾ ಹೊರಟು ಹೋಗ್ತಾನೆ. ರುದ್ರದೇವರು ಹೋಗ್ತಾರೆ. ಮಾರ್ಕಂಡೇಯ ಮುನಿ ಈ ಮಹಿಮೆಯನ್ನು ಸಂಪಾದಿಸಿ ಶ್ರೀಹರಿಯಲ್ಲಿ ಏಕಾಂತ ಭಕ್ತನೆನಿಸಿ ಚಿರಂಜೀವಿಯಾಗಿ ಇಂದಿಗೂ ಚೆನ್ನಾಗಿ ಲೋಕದಲ್ಲಿ ಸಂಚರಿಸುತ್ತಿದ್ದಾರೆ. ಚಿರಂಜೀವಿ ಸಂಚರಿಸ್ತಾ ಇದ್ದಾರೆ, ಅವರು ನಮಗೆ ಕಾಣೋದಿಲ್ಲ. ಎಷ್ಟೋ ಜನ ಅಪರೋಕ್ಷ ಜ್ಞಾನಿಗಳು ಸಂಚರಿಸ್ತಾ ಇರ್ತಾರೆ, ಅವರು ನಮ್ಮಂಥವರ ಕಣ್ಣಿಗೆ ಕಾಣೋದಿಲ್ಲ. ಆಮೇಲೆ ಸೂತ ಪುರಾಣಿಕರು ಹೇಳ್ತಾರೆ, ಅನುವರ್ಣಿತ ಮೇದತ್ತೆ ಮಾರ್ಕಂಡೇಯಸ್ಯ ಧೀಮತಃ ಅನುಭೂತಂ ಭಗವತೋ ಮಾಯಾ ವೈಭವಂ ಮಧೋದ್ಭುತಂ. ಮಾರ್ಕಂಡೇಯ ಮುನಿ ಭಗವಂತನ ಅಚಿಂತ್ಯ ಅದ್ಭುತ ಸಾಮರ್ಥ್ಯವನ್ನು ಕಂಡವನು, ಅನುಭವದಿಂದ ಕಂಡಿದ್ದಾನೆ. ಅದನ್ನೆಲ್ಲ ನಿನಗೆ ಕ್ರಮವಾಗಿ ವರ್ಣಿಸಿದ್ದೇವೆ. ಕೇವಲ ಅಗ್ನಿಯರು ಪರಮಾತ್ಮನ ನಿತ್ಯ ವೈಭವವನ್ನು, ಕೆಲವರು ಅಜ್ಞರು ತಿಳಿದವರು ಮಾತ್ರ ಪರಮಾತ್ಮನ ಈ ಅಚಿಂತ್ಯ ಚಿಂತನೆಗೆ ನಿಲುಕದ ಶಕ್ತಿ ವೈಭವವನ್ನು, ಅದು ಸತ್ಯವಾದ ಅನಾದಿ ಕಾಲದಿಂದ ಪ್ರತಿಕಲ್ಪದಲ್ಲೂ ಇರುವುದನ್ನು, ಪ್ರಪಂಚ ಸೃಷ್ಟಿಸುವಂತೆ ಪುನರಾವೃತ್ತಿಯಾದಾಗ ಆಗುತ್ತಿರುವುದೂ ಆಗಿದ್ದರೂ ತಾತ್ಕಾಲಿಕವಾಗಿ ಭಗವಂತನ ಮಾಯೆಯಿಂದ ಭ್ರಮೆಗೆ ಒಳಗಾಗ್ತಾರೆ. ಯ ಏವನೇತದ್ಭೃಗುವರ್ಯ ವರ್ಣಿತಂ ರಥಾಂಗಪಾಣೇರನುಭಾವ ಭಾವಿತಂ ಸಂಶ್ರಾವಯೇತ್ ಸಂಶೃಣುಯಾದು ತೋಭಯೋ ತಯೋರ್ನ ಕರ್ಮ ಆಶಯ ಸಂಸ್ಕೃತಿರ್ಭವೇತ್. ಶುಗಮುನಿಗಳಿಗೆ ಹೇಳ್ತಾರೆ, ನೋಡಿ ಹರಿಯ ಮಹಾತ್ಮೆ ಅಂತಿದ್ದರೆ ಈ ಮಾರ್ಕಂಡೇಯ ಚರಿತ್ರೆಯನ್ನು ಯಾರು ಕೇಳ್ತಾರೋ, ನೋಡಿ ಮಾರ್ಕಂಡೇಯ ಚರಿತ್ರೆಯನ್ನು ಕೇಳಿದರೆ ನಮಗೇನು ಫಲ ಅಂದರೆ, ಮಾರ್ಕಂಡೇಯ ಚರಿತ್ರೆಯನ್ನು ಯಾರು ಕೇಳ್ತಾರೋ, ಯಾರು ಹೇಳ್ತಾರೋ ಅವರಿಬ್ಬರಿಗೂ ಬಂಧಕವಾದ ಶರೀರ ನಿಮಿತ್ತವಾಗಿರುವ ಸಂಸಾರದ ದುಃಖ ಮಾಯ ಆಗತ್ತೆ. ಹೇಳುವ ರೀತಿ ಕೇಳುವ ರೀತಿಗಳಲ್ಲಿ ಹೇಳಿ ಕೇಳಿದರೆ ಉಂಟಾಗಲಾರದು ಅನ್ನುವುದರೊಂದಿಗೆ ದ್ವಾದಶ ಸ್ಕಂದದ 9ನೇ ಅಧ್ಯಾಯ ಸಮಾಪ್ತಿಯಾಗತ್ತೆ. 10ನೇ ಅಧ್ಯಾಯದಲ್ಲಿ ಪಂಚರಾತ್ರಕ್ಕೆ ಅನುಸಾರವಾಗಿ ಕೇಶವ ಆರಾಧನೆ ಮಾಡುವಾಗ ಅವನ ಆವರಣ ಪೂಜೆಯನ್ನು ಮಾಡಬೇಕು. ಆವರಣ ಪೂಜೆಯ ವಿವರಣೆಯನ್ನು ಕೊಡ್ತಾರೆ ಶೌನಕ ಮುನಿಗಳು. ಶೌನಕ ಮುನಿಗಳು ಹೇಳ್ತಾರೆ, ಅಥೇಮರ್ಥಂ ಪೃಚ್ಛಾಮೋ ಭವಂತಂ ಬಹುವಿತ್ತಮಂ ಸಮಸ್ತ ತಂತ್ರ ಆರಾಧಾಂತೆ ಭವಾನ್ ಭಾಗವತ ತತ್ವವಿದು. ನೀವು ಎಲ್ಲವನ್ನೂ ಚೆನ್ನಾಗಿ ತಿಳಿದವರು, ಇನ್ನೊಂದು ವಿಷಯ ಹೇಳಿ ಅಂತ ಶೌನಕ ಮುನಿಗಳು ಕೇಳ್ತಾರೆ ಸೂತ ಪುರಾಣಿಕರಿಗೆ. ಎಂತಹ ಪಂಚರಾತ್ರ ಸಿದ್ಧಾಂತಗಳಿಗೂ ಹೇಳಿರುವ ಭಗವತ್ ತತ್ವವನ್ನು ತಾವು ತಿಳಿದಿದ್ದೀರಾ, ವಿಷ್ಣು ಪೂಜಾ ವಿಧಾನವನ್ನು ತಿಳಿಸುವ ಶಾಸ್ತ್ರಗಳಿಗೆ ನೀವು ನಿಷ್ಣಾತರಾಗಿದ್ದೀರಾ, ಶ್ರೀಪತಿಯಾದ ಕೇಶವನ ಆರಾಧನೆಯಲ್ಲಿ ಅಂಗ ಉಪಾಂಗ ಆಯುಧ ಆಭರಣಗಳನ್ನು ಯಾವ ತತ್ವಗಳಿಂದ ಹೇಗೆ ಚಿಂತಿಸುತ್ತಾರೆ ಅವುಗಳು ನಮಗೆ ಹೇಳಿರಿ, ನಿಮಗೆ ಶುಭವಾಗಲಿ. ನೀವು ವಿಷ್ಣು ಪೂಜಾ ವಿಧಾನವನ್ನು ತಿಳಿಸಲು ಬಯಸುತ್ತಿದ್ದೇವೆ. ಈ ಪೂಜಾ ಕೌಶಲದಿಂದ ಮರ್ತ್ಯನು ಮುಕ್ತಿಯನ್ನು ಹೊಂದುತ್ತಾನೆ, ಆದ್ದರಿಂದ ಇದನ್ನು ದಯವಿಟ್ಟು ನಮಗೆ ತಿಳಿಸಿರಿ ಅಂತ ಶೌನಕರು ಸೂತ ಪುರಾಣಿಕರಿಗೆ ಹೇಳಿದಾಗ ಸೂತ ಪುರಾಣಿಕರು ಹೇಳ್ತಾರೆ, ನಮಸ್ಕೃತ್ವ ಗುರಾನ್ವಕ್ಷೆ ವಿಭೂತಿರ್ ವೈಷ್ಣವೀರಹಂ ಯ ವೇದಾಗಮಂತತ್ರಾಭ್ಯಾಂ ಆಚಾರ್ಯೇ ಪದ್ಮಜಾದಿಭಿಹಿ. ಗುರುಗಳನ್ನು ನಮಸ್ಕರಿಸಿ ವೇದ ಆಗಮ ಮತ್ತು ಪಂಚರಾತ್ರಾದಿಗಳಿಂದ ಬ್ರಹ್ಮಾದಿಗುರುಗಳ ಪ್ರತಿಪಾದಿಸುವ ವಿಷ್ಣು ವಿಭೂತಿಗಳನ್ನು ಹೇಳ್ತೇನೆ ಕೇಳು ಅಂತ ಹೇಳಿಬಿಟ್ಟು ಸೂತರು ಹೇಳ್ತಾರೆ. ಮಾಯಾರ್ಗನೈರ್ವಭಿಸ್ತತ್ವೈ ಸವಿಕಾರೈರಯಂ ವಿರಾಟ್ ನಿರ್ಮಿತೋ ದೃಶ್ಯತೆ ಯಸ್ಮಿನ್ ಸಚಿತ್ಯೆ ಭುವನತ್ರಯಂ. ಪ್ರಕೃತಿ, ಮಹತ್ತತ್ವ, ಅಹಂಕಾರ ತತ್ವ, ಮನಸ್ಸು, ಪಂಚಭೂತಗಳು 9 ತತ್ವಗಳಿಂದ ಇಂದ್ರಿಯ ಮುಂತಾದವುಗಳಿಂದ ಈ ಬ್ರಹ್ಮಾಂಡ ನಿರ್ಮಿತವಾಗಿದೆ. ಈ ಬ್ರಹ್ಮಾಂಡ ನಿರ್ಮಿತವಾಗಿದ್ದು ಪಂಚಭೂತಗಳಿಂದ, ಪ್ರಕೃತಿ, ಮಹತ್ತತ್ವ, ಅಹಂಕಾರ ತತ್ವದಿಂದ, ಮನಸ್ಸಿನಿಂದ. ಈ ಬ್ರಹ್ಮಾಂಡ, ಅದರಲ್ಲಿ ಚೇತನರು ಇರ್ತಾರೆ, 3 ಲೋಕಗಳು ಅದರಲ್ಲಿಯೇ ಕಾಣ್ತವೆ. ಬ್ರಹ್ಮಾಂಡದಲ್ಲಿ 3 ಲೋಕಗಳು ಕಾಣ್ತವೆ. ಈ ಬ್ರಹ್ಮಾಂಡ ಏನು? ಪರಮ ಪುರುಷನ ಪ್ರತಿಮೆ. ಈ ಬ್ರಹ್ಮಾಂಡ ಮಹಾವಿಷ್ಣುವಿನ ಪ್ರತಿಮೆ. ಅದರಲ್ಲಿ ಏನು ಪ್ರತಿಮೆಯಲ್ಲಿ? ಭೂಮಿಯೇ ಪಾದಗಳು, ಪರಮಾತ್ಮನ ಪಾದಗಳು ಭೂಮಿ, ಸ್ವರ್ಗ ತಲೆ ಶಿರಸ್ಸು, ಅಂತರಿಕ್ಷ ನಾಭಿ,
ಸೂರ್ಯನೇ ಕಣ್ಣುಗಳು, ವಾಯು ಮೂಗಿನ ಹೊಳ್ಳೆಗಳು, ದಿಕ್ಕುಗಳು ಕಿವಿಗಳು, ಎಲ್ಲ ದಿಕ್ಕುಗಳು ಕಿವಿಗಳು. ಭಗವಂತನ ಮೂರ್ತಿ ಇದು ಇಡೀ ಬ್ರಹ್ಮಾಂಡ. ದಕ್ಷ ಪ್ರಜಾಪತಿ ಭಗವಂತನ ಗುಹ್ಯ, ಮೃತ್ಯು ಉದ, ಲೋಕಪಾಲಕರು ಬಾಹುಗಳು, ಚಂದ್ರ ಮನಸ್ಸು ಯಮ ಹುಬ್ಬುಗಳು, ಪರಮಾತ್ಮನ ಹುಬ್ಬುಗಳು. ಲಜ್ಜೆ, ಲಜ್ಜೋತ್ತರೋ ಅಧರೋ ಲೋಭೋ ದ್ಯುತಿರ್ಜ್ಞತ್ವ ಜ್ಯೋತ್ಸ್ನಾ ಸ್ಮಯೋ ಭ್ರಮಃ ರೋಮಾಣಿ ಭೂರುಹ ಭೂಮ್ನೋ ಮೇಘಾಹ ಪುರುಷಮೂರ್ಧಜಾಹ. ಲಜ್ಜೆ ಮೇಲ್ದುಡಿ ಭಗವಂತನದ್ದು, ಪ್ರತಿಮೆಯ ಮೇಲ್ದುಡಿ. ಲೋಭ ಕೆಳತುಟಿ, ಬೆಳದಿಂಗಳು ಕಾಂತಿ, ಭ್ರಮೆ ದರ್ಪ, ಮರಗಳು ರೋಮಗಳು, ಭಗವಂತನ ಪ್ರತಿಮೆಗಳಿಗೆ ರೋಮಗಳೇ ಮರಗಳು, ಮೋಡಗಳು ತಲೆಗೂದಲುಗಳು. ಈ ಬ್ರಹ್ಮಾಂಡವೆಂಬ ಪ್ರತಿಮೆ ಲೋಕ ಪರಿಣಾಮಾನುಸಾರವಾಗಿ ಯಾವ ಪರಿಮಾಣವುಳ್ಳತ್ತೋ ಅದರೊಳಗಿನ ಪರಮಪುರುಷನಿಗೂ ಅವಯವ ಪರಿಣಾಮವಾನುಸಾರವಾಗಿಯೇ ಇಲ್ಲಿದ್ದೇವೆ. ಕೌಸ್ತುಭವ್ಯಪದೇಶೇನ ಸ್ಮಾತ್ಮಜ್ಯೋತಿರ್ಭಿವರ್ತ್ಯಜ ತತ್ಪ್ರಭಾವ್ಯಾಪಿನಿ ಸಾಕ್ಷಾತ್ ಶ್ರೀವತ್ಸ ಮುರುನಾ ವಿಭು. ಕೌಸ್ತುಭಮಣಿಯ ರೂಪದಿಂದ ತನ್ನ ಅಧೀನನಾದ ಬ್ರಹ್ಮನೆಂಬ ಜ್ಯೋತಿಯನ್ನು ಧರಿಸಿದ್ದಾನೆ ಭಗವಂತ. ಸಾಕ್ಷಾತ್ ಶ್ರೀದೇವಿ ಶ್ರೀವತ್ಸದ ಪ್ರಭೆಯಲ್ಲಿ ವ್ಯಾಪಿಸಿದ್ದಾಳೆ. ಶ್ರೀದೇವಿಯ ಪ್ರಭೆಯಿಂದ ವ್ಯಾಪ್ತವಾದ ಶ್ರೀವತ್ಸನನ್ನು ಎದೆಯಲ್ಲಿ ಧರಿಸಿದ್ದಾನೆ ಭಗವಂತ. ಆಮೇಲೆ ತನ್ನ ಮಾಯೆಯಿಂದ ಶ್ರೀದೇವಿಯನ್ನೇ ನಾನಾ ಗುಣಗಳುಳ್ಳ ವನಮಾಲೆಯನ್ನಾಗಿ ಮಾಡಿ ವನಮಾಲೆಯ ರೂಪದಿಂದ ಧರಿಸಿಕೊಳ್ತಾನೆ. ವೇದ ರೂಪದ ಪೀತಾಂಬರ ಅವನಿಗೆ ವೇದಗಳೇ ಪೀತಾಂಬರವನ್ನು ಹುಟ್ಟಿದ್ದಾನೆ. ಅ ಉ ಮ ಎಂಬ ಓಂ ಅಕ್ಷರವನ್ನು ಯಜ್ಞೋಪವೀತವಾಗಿ ಧರಿಸಿದ್ದಾನೆ ಭಗವಂತ. ಜ್ಞಾನವನ್ನು ಒಂದು ಕರ್ಣಕುಂಡಲ ಮಕರಕುಂಡಲಗಳಾಗಿ, ಕರ್ಮವನ್ನು ಜ್ಞಾನಗಳನ್ನು ಮಕರಕುಂಡಲವನ್ನಾಗಿ ಧರಿಸಿದ್ದಾನೆ. ಸರ್ವಲೋಕ ಸತ್ಯಲೋಕವನ್ನು ತನ್ನ ಕಿರೀಟವನ್ನಾಗಿ ಮಾಡಿಕೊಂಡಿದ್ದಾನೆ ಭಗವಂತ. ವಿಕಾರರಹಿತನಾದ ಶೇಷನನ್ನು ತನ್ನ ಆಸನವನ್ನಾಗಿ ಮಾಡಿಕೊಂಡಿದ್ದಾನೆ. ಶ್ರೀದೇವಿಯನ್ನು ಪದ್ಮವನ್ನಾಗಿ ಧರಿಸಿದ್ದಾನೆ. ಮುಖ್ಯ ಪ್ರಾಣನನ್ನು ನೋಡಿ, ಅವನ ಆವರಣ. ಮುಖ್ಯ ಪ್ರಾಣನನ್ನು ಭಗವಂತನ ಕೈಯಲ್ಲಿರುವ ಗದೆ ಮುಖ್ಯ ಪ್ರಾಣತತ್ವ. ಮುಖ್ಯ ಪ್ರಾಣತತ್ವವನ್ನು ಗದೆಯಾಗಿ ಧರಿಸಿದ್ದಾನೆ. ಜಲದ ತತ್ವವನ್ನು ಶಂಖವಾಗಿ ಇಟ್ಟುಕೊಂಡಿದ್ದಾನೆ. ತೇಜಸ್ ತತ್ವ ಇದೆಯಲ್ಲ ಅದನ್ನು ಸುದರ್ಶನ ಚಕ್ರದಂತೆ ಧರಿಸಿದ್ದಾನೆ. ಆಕಾಶ ತತ್ವವನ್ನು ಖಡ್ಗವನ್ನಾಗಿ ಧರಿಸಿದ್ದಾನೆ. ತಮೋಗುಣದಂತೆ ತಮೋಗುಣವನ್ನು ಗುರಾಣಿಯನ್ನಾಗಿ ಧರಿಸಿದ್ದಾನೆ. ಕಾಲರೂಪವಾದ ಶಾಡ್ನಧನಸ್ಸು ಮತ್ತು ಪುಣ್ಯರೂಪವಾದ 2 ಬತ್ತಳಿಕೆಗಳನ್ನು ಧರಿಸಿದ್ದಾನೆ. ಈ ಪರಮಪುರುಷನಿಗೆ ಏನು ಬಾಣಗಳು? ಇಂದ್ರಿಯಗಳು ಬಾಣಗಳು. ಪೃಥಿವಿಯೇ ರಥ, ಶಬ್ದಾದಿ ತನ್ಮಾತ್ರೆಗಳು ರಥದ ಬಾಹ್ಯ ಅಭಿವ್ಯಕ್ತ ರೂಪ. ರಥಿಕನ ಕ್ರಿಯೆಗಳೇ ಕರ್ಮೇಂದ್ರಿಯಗಳು. ಇದನ್ನೇ ನಮ್ಮ ದೇಹವನ್ನೇ ಭಗವಂತನ ರಥ ಅಂತ ತಿಳ್ಕೊಂಡು ಭಗವಂತನ ಮೂರ್ತಿ ನಮ್ಮಲ್ಲಿದೆ, ಏನು ನಾವ್ಯವಳನ್ನ ಚಿಂತನೆಯನ್ನು ಮಾಡಬೇಕು. ಅದನ್ನು ಹರಿಕಥಾಮೃತ ಸಾರದಲ್ಲಿ ಕೇಳಿದ್ರೆ ಅದ್ಭುತವಾಗಿ ಚಿಂತನೆಯನ್ನು ಜಗನ್ನಾಥದಾಸರು ಕೊಟ್ಟಿದ್ದಾರೆ. ಮಂಡಲಂ ದೇವಯಜನಂ ದೀಕ್ಷಾ ಸಂಸ್ಕಾರ ಆತ್ಮನಃ ಪರಿಚರ್ಯ ಭಗವತ ಆತ್ಮನೋ ದುರ್ಜಕ್ಷಯ. ಚಕ್ರಾಬ್ಜಾದಿ ಮಂಡಲವೇ ದೇವರ ಪೂಜಾ ಸ್ಥಾನ. ಪರಮಾತ್ಮನಿಂದಾಗುವ ಶರೀರದ ಶುದ್ಧಿಯೇ ದೀಕ್ಷೆ. ಅವನ ಸ್ಮರಣೆಯಿಂದಾಗುವ ಶರೀರ ಶುದ್ಧಿಯೇ ದೀಕ್ಷೆ. ಭಗವಂತನ ಪೂಜೆಯೇ ನಮ್ಮ ಪಾಪ ಪರಿಹಾರ. ಭಗವಂತನಿಗೆ ನಾವು ಪೂಜೆ ಮಾಡುವುದರಿಂದ ಭಗವಂತನಿಗೆ ಏನೂ ಆಗಲ್ಲ. ನಮ್ಮ ಪಾಪ ಪರಿಹಾರಕ್ಕೋಸ್ಕರ ನಾವು ಪೂಜೆ ಮಾಡಬೇಕು ಹೊರತು ನಾವು ಪೂಜೆ ಮಾಡಲಿಲ್ಲ ಅಂದರೂ ಏನೂ ಆಗಲ್ಲ. ನಮಗೋಸ್ಕರ ಅವನಿಗೆ ಪೂಜೆ ಮಾಡಬೇಕು ಅಷ್ಟೇ ಹೊರತು ನಮಗೆ ಬೇಕು ಅಂತ ಅವನಿಗೆ ಆಭರಣಗಳು ಕೊಡಬೇಕು, ಇಂಥ ಆಭರಣ ಕೊಡಬೇಕು ಅಂತ ಆಭರಣಗಳು ಅವನಿಗೆ ಏನೂ ಬೇಕಾಗಿಲ್ಲ. ಯಾಕೆಂದರೆ ನಾವು ಯಾವ ನಮ್ದಲ್ಲ, ಅವನೇ ಕೊಟ್ಟಿದ್ದು. ಅದು ಲೌಕಿಕವಾಗಿರೋದು, ಭೌತಿಕವಾಗಿರೋದು ಅವನಿಗೆ ಯಾಕೆ ಬೇಕು? ಅಪ್ರಾಕೃತ ಲಕ್ಷ್ಮಿಯೇ ಅವನ ಶರೀರದಲ್ಲಿ ಆಭರಣ ಆಗಿಬಿಟ್ಟಿದ್ದಾಳೆ. ಅವನಿಗೆ ದೈವ ಧರ್ಮ ಯಶಸ್ಸುಗಳೇ ಚಾಮರ ಬೀಸಣಿಗೆಗಳು. ಅವನಿಗೆ ಶ್ವೇತ ಛತ್ರ ಇದೆಯಲ್ಲ, ಅದು ಯಾವುದು? ಯಾರಿಂದಲೂ ಭಯವಿಲ್ಲದ ಅವನ ಮನೆಯಾದ ವೈಕುಂಠ ಸ್ಥಾನದಲ್ಲಿರುವ ಶ್ರೀದೇವಿಯೇ ಶ್ವೇತ ಛತ್ರ. ಗರುಡನೆಂಬ 3 ವೇದಗಳಿಗೆ ಅಭಿಮಾನಿ ಗರುಡನ ದೇವರು. ಗರುಡ ದೇವರು ಈ ಯಜ್ಞ ಪುರುಷನನ್ನು ಹೊರುತ್ತಾನೆ ಅಂದರೆ ವಾಹನ. ಅವನ ಅರ್ಧಾಂಗಿನಿ ನಿತ್ಯ ಅವಿಯೋಗಿನಿಯಾದವಳು. ಅವಿಯೋಗಿನಿ ಯಾವಾಗಲೂ ಭಗವಂತನಿಗೂ ಲಕ್ಷ್ಮಿಗೂ ವಿಯೋಗ ಇಲ್ಲ. ಭಗವಂತನಿಗೂ ಲಕ್ಷ್ಮಿಗೂ ವಿಯೋಗ ಕಲ್ಪಿಸುವುದಕ್ಕೆ ಈಗ ಪತಿಪತ್ನಿಗಳ ವಿಯೋಗಗಳು ಆಗ್ತಾನೇ ಇರ್ತವೆ. ಯಾಕೆಂದರೆ ಭಗವಂತನ ಪ್ರಜ್ಞೆಯೂ ಇಲ್ಲ, ಲಕ್ಷ್ಮಿಯ ಪ್ರಜ್ಞೆಯೂ ಇಲ್ಲ.
ಲಕ್ಷ್ಮಿಯಾಧೀನ ಭಗವಂತ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಲಕ್ಷ್ಮಿ ಹೇಳ್ದಂಗೆ ಭಗವಂತ ಕೇಳ್ತಾರೆ ಅಂತ ತಿಳ್ಕೊಂಡಿರ್ತಾರೆ. ಲಕ್ಷ್ಮಿ ಭಗವಂತ ಇಬ್ಬರು ಬೇರೆ ಬೇರೆ ಇದ್ದಾರೆ. ಲಕ್ಷ್ಮಿಯನ್ನು ಸೀತೆಯನ್ನು ರಾವಣ ಹೊತ್ಕೊಂಡು ಹೋದ, ರಾಮ ಹತ್ತು ಬಿಟ್ಟ ಅಂತ ತಿಳ್ಕೊಳ್ಳೋದು, ಕೃಷ್ಣ ರುಕ್ಮಿಣಿನ ಅಲ್ಲೆಲ್ಲಿಂದ ಕರ್ಕೊಂಡು ಬಂದ ಅಂತ ಅಂದ್ಕೊಳ್ಳೋದು, ಇವೆಲ್ಲ ಅಂದ್ಕೊಂಡೋದ್ರಿಂದ ಪತಿ ಪತ್ನಿಯರ ವಿಚ್ಛೇದನ ಯಾಕಾಗತ್ತೆ ಅಂದರೆ ತಮ್ಮಲ್ಲಿರುವ ನಾರಾಯಣನ ಲಕ್ಷ್ಮಿಯ ಬಗ್ಗೆ ಯಥಾರ್ಥ ಜ್ಞಾನ ಇಲ್ಲ. ಅವರು ನಿತ್ಯ ಅವಿಯೋಗಿಗಳು ಅನ್ನುವುದನ್ನು ಸ್ಮರಿಸಿದರೆ ಈ ಲೌಕಿಕವಾದ ಪತಿಪತ್ನಿಗಳಿಗೆ ವಿಯೋಗ ಆಗೋಲ್ಲ. ಈ ವಿಯೋಗ ಆಗೋದು ಯಾಕೆ ಅಂದರೆ ನಮಗೆ ಅಜ್ಞಾನ ಆವರಿಸಿ ಆ ವಿಯೋಗ ಬಿಟ್ಬಿಡಿ. ಪತಿ ಪತ್ನಿಯರು ಆಗ್ಬೇಕಾದ್ರೆ ಮದುವೆ ಮಾಡಬೇಕಾದ್ರೂ ಲಕ್ಷ್ಮೀನಾರಾಯಣನ ಚಿಂತನೆ ಇರೋದೇ ಇಲ್ಲ, ಬೇರೆ ಚಿಂತನೆ ಇರುತ್ತೆ. ಫೋಟೋಗ್ರಾಫರ್ ಚಿಂತನೆ ಬಿಟ್ಟು ಬೇರೆ ಯಾವುದೂ ಇರಲ್ಲ. ಹಾಗಿರುತ್ತೆ ನಮ್ಮದು. ಹಾಗೆ ಶಾಸ್ತ್ರೋಕ್ತವಾಗಿ ಹಿಂದೆ ಹೇಳಿದ ಹಾಗೆ ವಿವಾಹವನ್ನು ಮಾಡಿಕೊಂಡು ಲಕ್ಷ್ಮೀನಾರಾಯಣರ ಚಿಂತನೆಯನ್ನು ದಂಪತಿಗಳಲ್ಲಿ ಮಾಡಿಕೊಂಡರೆ ವಿಯೋಗ ಇರಲ್ಲ. ವಿಶ್ವಕ್ಸೇನ ತಂತ್ರಗ್ರಂಥಾಭಿಮಾನಿ ಆಗ್ತಾನೆ. ನಂದ ಸುನಂದ ಮುಂತಾದವರು ದ್ವಾರಪಾಲ ನಾಮಸ್ಮರಣೆಯನ್ನು ಮಾಡ್ತೀವಲ್ವ ಪೂಜೆ ಮಾಡಬೇಕಾದ್ರೆ ನಂದಂ ಸುನಂದಂ ಗರುಡಂ ಅಂತ ಹೇಳಿದ್ದೆ. ನಂದ ಸುನಂದ ಮುಂತಾದ 8 ದ್ವಾರಪಾಲಕರು ಅಣಿಮಾದಿ ಸಿದ್ಧಿಗಳು ಶ್ರೀಹರಿಯ ಆಶ್ರಿತರಾಗಿದ್ದಾರೆ. ಆವರಣ ರೂಪವಾದ ಮೂರ್ತಿ ಸ್ಥಾಪನೆಯಲ್ಲಿ ಪರಮಪುರುಷ ತಾನೇ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಎಂಬ 4 ರೂಪಗಳಿಂದ ಇರ್ತಾನೆ. ಬಾಹ್ಯ ಪದಾರ್ಥ ಜ್ಞಾನ ಎಚ್ಚರವಾದಾಗಿರುವ ಪದಾರ್ಥ ಜ್ಞಾನವನ್ನು ಉಂಟು ಮಾಡುವವನಿಗೆ ವಿಶ್ವ ಅಂತ ಕರಿತೀವಿ. ಸ್ವಪ್ನದಲ್ಲಿ ಮನ ಇಂದ್ರಿಯದಲ್ಲಿ ವಾಸನಾಮಯ ಪದಾರ್ಥಗಳನ್ನು ತೋರಿಸ್ತಾನಲ್ಲ ಅವನು ತೈಜಸ ಎನಿಸಿಕೊಳ್ತಾನೆ. ಆ ಸುಪ್ತಿಯ ಬಗ್ಗೆ ನಾನು ನಿದ್ದೆ ಮಾಡಿದ ಅನುಭವ ನೀಡ್ತಾನಲ್ಲ ಅವನು ಪ್ರಾಜ್ಞನಾಮಕನಾಗ್ತಾನೆ. ಜ್ಞಾನವನ್ನು ಸ್ವರೂಪ ಸುಖಜ್ಞಾನ ಉಂಟು ಮಾಡುತ್ತಾ ತುರಿಯನೆನಿಸುತ್ತಾನೆ. ಈಗ ಅಂಗ ಉಪಾಂಗ ಆಯುಧ ಆಭರಣಗಳು 4 ರೂಪಗಳ ಜಗದೀಶ್ವರನಾದ ಭಗವಾನ್ ಶ್ರೀಹರಿ ಧರಿಸುತ್ತಾನೆ ಅಂತ ಹೇಳ್ತಾರೆ. ದ್ವಿಜೌರು ಶಪಸ ಏಷ ಬ್ರಹ್ಮಯೋನಿ ಸ್ವಯಂ ದೃಕ್ ಸ್ವಮಿ ಮಹಿಮ ಪರಿಪೂರ್ಣೋ ಮಾಯಾಯಾದ್ಯ ಸ್ವಯೈಕತೆ ಸೃಜತಿ ಹರತಿ ಪಾತಿ ಇತ್ಯಾಖ್ಯಾಯ ಅನಾವೃತ್ತಾಕ್ಷೋ ವಿಸೃಜತ ಇವ ನಿರುಕ್ತಸ್ತತ್ಪರ ಈರತಾತ್ಮಲಭ್ಯ. ಈ ಪರಮಪುರುಷ ವೇದ ವೇದ್ಯ, ಸಕಲ ವೇದ್ಯಗಳಿಂದಲೂ ಮುಖ್ಯವಾಗಿ ವೇದ್ಯನಾದವನು ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ. ತನ್ನ ಮಹಿಮೆಗಳಿಂದ ಪೂರ್ಣ, ಅವನ ಮಹಿಮೆ ಯಾವಾಗಲೂ ಪೂರ್ಣ. ಆದಿಕರ್ತ ತನ್ನ ಇಚ್ಛೆಯಿಂದಲೇ ಜಗತ್ತವನ್ನು ಸೃಷ್ಟಿಸ್ತಾನೆ, ಲಯವನ್ನು ಮಾಡ್ತಾನೆ, ಪಾಲನೆಯನ್ನು ಮಾಡ್ತಾನೆ. ಹಾಗೆ ಉಪಾಸನೆ ಮಾಡುವವರಿಗೆ ಅವನು ಗೋಚರನಾಗ್ತಾನೆ. ಅವನ ದೃಷ್ಟಿಗೆ ಮರೆ ಮಾಡುವ ಆವರಣ ಎಂಬುದಿಲ್ಲ. ಅವನ ದೃಷ್ಟಿಗೆ ಯಾವ ಆವರಣವೂ ಮರೆ ಮಾಡುದು. ನಮಗೆ ಆವರಣಗಳು ಮರೆ ಮಾಡ್ತವೆ ಅಲ್ವಾ? ನಮಗೆ ಯಾವುದಾದ್ರೂ ಒಂದು ಮಧ್ಯೆ ಗೋಡೆ ಹಾಕಿದರೆ ನೀವು ಕಾಣಲ್ಲ, ನಿಮಗೆ ನಾನು ಕಾಣಲ್ಲ. ಭಗವಂತನಿಗೆ ಯಾವ ಆವರಣಗಳು ಮರೆ ಮಾಡೋದಿಲ್ಲ. ಆಮೇಲೆ ಭಗವಂತನನ್ನು ಬೇಡ್ಕೊಳ್ತಾರೆ. ಶ್ರೀಕೃಷ್ಣ ಕೃಷ್ಣ ಸಖ ವೃಷ್ಟಿ ವೃಷಾವನಿದ್ರು ಗಾಜಾನ್ಯ ವಂಶದ ಹನಾಮರವಿಂದ್ಯ ವೀರ್ಯ ಗೋವಿಂದ ಗೋದ್ವಿಜ ಸುರಾರ್ತಿ ಹರಾವತಾರ ತೀರ್ಥಶ್ರಮ ಶ್ರವಣ ಮಂಗಲ ಪಾಹಿ ಭೃತ್ಯಾನ್. ಹೇ ಕೃಷ್ಣ, ಅರ್ಜುನನ ಸಖ ನೀನು, ಯಾದವ ಶ್ರೇಷ್ಠ, ಲೋಕಕಂಠ ಕ್ಷತ್ರಿಯರ ನಾಶ ಮಾಡುವವನು, ದೇವತೆಗಳ ಪ್ರಶಂಸೆಗೆ ಪಾತ್ರನಾದವನು, ಅತ್ಯಂತ ಪರಾಕ್ರಮಿ, ವೇದ ವೇದ್ಯ, ಗೋಬ್ರಾಹ್ಮಣರ ಕ್ಲೇಶ ಪರಿಹಾರಕ್ಕೆ ಅವತರಿಸಿದ್ದವನು, ಪವಿತ್ರ ಕೀರ್ತಿ ಉಳ್ಳವನು, ಕಥಾಶ್ರವಣದಿಂದ ಮಂಗಳಕರನು, ಸೇವಕರಾದ ನಮ್ಮನ್ನು ರಕ್ಷಿಸುವಂತ ಕೇಳ್ಕೊಳ್ತಾರೆ. ಯ ಇದಂ ಕಲ್ಯ ಉತ್ಥಾಯ ಮಹಾಪುರುಷ ಲಕ್ಷಣಂ ತಚ್ಚಿತ್ತ ಪ್ರಯತೋ ಜಪ್ತ್ಯ ಬ್ರಹ್ಮವೇದ ಗುಹಾಶಯಂ. ಪರಮಪುರುಷನಾದ ಭಗವಂತನ ಈ ಆಭರಣಗಳೆಂಬ ಲಕ್ಷಣಗಳನ್ನು ಯಾರು ಪ್ರಾತಃ ಕಾಲದಲ್ಲಿ ಎದ್ದು ಸ್ನಾನ ಸಂಧ್ಯಾನಂದವಾದ ಕರ್ಮಗಳಿಂದ ಶುದ್ಧನಾಗಿ ಏಕಾದಶಿನಾಗಿ ಜಪಿಸ್ತಾನೋ ಅವನ ಹೃದಯ ಕೊಯ್ಯಲಿರುವ ಗುಣಪೂರ್ಣನಾದ ವಿಷ್ಣುವಿನ ಜ್ಞಾನಭಕ್ತಿಗಳನ್ನು ಸಂಪಾದಿಸಿಕೊಳ್ಳಬಹುದು ಅಂತ ಹೇಳ್ತಾರೆ. ಇಲ್ಲಿಗೆ ದ್ವಾದಶ ಸ್ಕಂದದ 10ನೇ ಅಧ್ಯಾಯ ಸಂಪೂರ್ಣವಾಗುತ್ತೆ. ಇನ್ನೇ 11ನೇ ಅಧ್ಯಾಯ ಏಕಾದಶ ಅಧ್ಯಾಯದಲ್ಲಿ ಏನಂತ ಹೇಳ್ತಾರೆ, ದ್ವಾದಶ ಮಾಸಗಳಲ್ಲಿ ದ್ವಾದಶ ಸೂರ್ಯರು ಯಾರು ಅಂತ ಹೇಳ್ತಾರೆ. ಶುಕೋ ಯದಾ ಶೌನಕ ಉವಾಚ ಶುಕೋ ಯದಾ ಭಗವಾನ್ ವಿಷ್ಣುರಾತಾಯ ಸ್ಯಂದವೇ ಸೌರೇ ಗಣೋ ಮಾಸಿ ಮಾಸಿ ನಾನಾವಸ್ತಿ ಸಪ್ತಕಃ. ಸೂರ್ಯಾಂತರ್ಗತ ನಾರಾಯಣ ಉಪಾಸನೆ ಮಾಡಬೇಕೆಂದು ಪ್ರಶ್ನೆ ಮಾಡಿದ ಪರೀಕ್ಷಿತನಿಗೆ ಶುಕಮುನಿ ಸೂರ್ಯರಲ್ಲಿ ಪ್ರತಿ ತಿಂಗಳಲ್ಲಿಯೂ 7 ಗುಣ ಬೇರೆ ಬೇರೆ ಇರುತ್ತದೆ ಎಂದಿದ್ದರು. ಭಾಗವತ 5ನೇ ಸ್ಕಂದದಲ್ಲಿ ಬರುತ್ತೆ. ಅದು ಬ್ರಹ್ಮಾದಿ ಲೋಕಪಾಲಕರ ಈ ಗುಣಗಳ ನಾಮಗಳನ್ನು ಕರ್ಮಗಳನ್ನು ಶ್ರದ್ಧೆಯಿಂದ ಕೇಳುತ್ತೇವೆ ಹೇಳಿ ಅಂತ ಬೇಡಿಕೊಂಡಾಗ ಸೂತ ಮಹರ್ಷಿಗಳು ಹೇಳ್ತಾರೆ, ಸೂತ ಪುರಾಣಿಕರು ಹೇಳ್ತಾರೆ, ಆನಾದ್ಯ ವಿದ್ಯೆಯ ವಿಷ್ಣು ಆತ್ಮನ ಸರ್ವದೇಹಿನ ನಿರ್ಮಿತೋ ಲೋಕತಂತ್ರೋಯಂ ಲೋಕೇಶು ಪರಿವರ್ತಿತ. ಈ ಅನಾದಿಯಾದ ಈ ವಿದ್ಯೆಯಿಂದ ಭಗವಂತನ ಇಚ್ಛೆಯಿಂದ ಎಲ್ಲ ಶರೀರಗಳ ಅಂತರ್ಯಾಮಿಯಾದ ಭಗವಂತ ಶ್ರೀಹರಿ ನಿರ್ಮಿಸುವ ಲೋಕಪ್ರವೃತ್ತಿ ಕಾರಣವಾದ ಈ ಸೂರ್ಯಾದಿ ಗ್ರಹಮಂಡಲವು ಲೋಕದಲ್ಲಿ ಸುತ್ತುತ್ತಾ ಇರುತ್ತದೆ. ಅದನ್ನು ನಾವು ಹೇಳ್ತೀವಿ ಅಂತ ಹೇಳ್ತಾರೆ. ದ್ವಾದಶ ಸೂರ್ಯರಲ್ಲಿಯೂ ಸೂರ್ಯನಾರಾಯಣನು ಒಬ್ಬನೇ, ಲೋಕಗಳಿಗೆ ಒಡೆಯ, ಸರ್ವೋದಯ ಸೂರ್ಯಾಸ್ತ ಕರ್ತ,
ಸರ್ವ ವೇದೋಕ್ತ ಕರ್ಮಾಚರಣೆಗಳಿಗೆ ಮೂಲ. ಋಷಿಗಳು ಅವನನ್ನು ಬಹುರೂಪದ ನಾಮಗಳಿಂದ ಕರೆಸಿಕೊಳ್ತಾರೆ ಅಂತ ಹೇಳ್ತಾರೆ. ಭಗವಂತನ ಆಜ್ಞೆ ಇಲ್ಲದೆ ಸೂರ್ಯ ಉದಿಸಲಾರ, ಸೂರ್ಯ ಪ್ರಕಾಶವನ್ನು ಬೀಳಲಾರ. ಎಲ್ಲರೂ ಭಗವಂತನ ಆಜ್ಞೆಯಿಂದಲೇ ತಮ್ಮ ಕರ್ಮಗಳನ್ನು ಮಾಡ್ತಾರೆ. ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಎದ್ದು ಸಂಧ್ಯಾವಂದನೆಯನ್ನು ಮಾಡಬೇಕು. ವೇದ ವಿಧಿ ಇರುವುದರಿಂದ ದ್ವಾದಶ ಮಾದಗಳಲ್ಲಿ ದ್ವಾದಶ ನಾಮರೂಪಗಳಿಂದ ಒಬ್ಬನೇ ವಿಷ್ಣು ಉದಯಾಸ್ತಿಗಳನ್ನು ಮಾಡುತ್ತಾ ವೇದೋಕ್ತ ಸಂಧ್ಯಾವಂದನೆ ಕರ್ಮಗಳನ್ನು ಮಾಡಿಸುತ್ತಾನೆ. ದ್ವಾದಶಾದಿತ್ಯರಲ್ಲಿ ಕೊನೆಯವನಾದ ವಿಷ್ಣು ತಥಾ ವಿಷ್ಣು. ದ್ವಾದಶ ಆದಿತ್ಯರಲ್ಲಿ ವಿಷ್ಣು ಕೊನೆಯವನು, 12ನೇಯವನು ಮಹಾವಿಷ್ಣುವೇ. ಉಳಿದ 11 ಮಾತ್ರ ಮುಂತಾದ ಆದಿತ್ಯಗಳಿರುವ ವಿಷ್ಣು ರೂಪಗಳು ವಿಷ್ಣು ಒಬ್ಬನೇ. ಪ್ರಾತಃ ಕಾಲ ಸಮಕ್ ಮುಂತಾದ ದೇಶ ಸಂಧ್ಯಾದಿ ಕ್ರಿಯೆಗಳು, ಕರ್ಮಕರ್ತ ಕರಣವಾದ ಇಂದ್ರಿಯಗಳು, ಕಾರ್ಯನಾದ ದೇಹ, ವೇದಾದಿ ಆಗಮಗಳು, ಚರು ಮುಂತಾದ ದ್ರವ್ಯಗಳು, ಸ್ವರ್ಗಾದಿ ಫಲ, ಹೀಗೆ 9 ಬಗೆಯಾಗಿ 9 ರೂಪಗಳಿಂದ ಭಗವಂತ ತನ್ನ ಇಚ್ಛೆಯಿಂದ 9 ರೂಪದಿಂದ ಕರೆಯಲ್ಪಡ್ತಾನೆ. ದ್ವಾದಶ ಮಾಸಗಳಲ್ಲಿ ಮಧು ಮುಂತಾದ ದ್ವಾದಶ ಮಾಸಗಳಲ್ಲಿ ಕಾಲರೂಪಧಾರಿಯಾದ ಭಗವಂತ ಲೋಕ ಪ್ರವೃತ್ತಿಗಾಗಿ ದ್ವಾದಶ ಗಣಗಳೊಂದಿಗೆ ಬೇರೆ ಬೇರೆಯವರಾಗಿ ಸಂಚರಿಸುತ್ತಾನೆ. ಧಾತೃ ಎಂಬ ಸೂರ್ಯ, ಕುತಸ್ಥಲಿ ಎಂಬ ಅಪ್ಸರೆ, ಹೇತಿ ಎಂಬ ರಾಕ್ಷಸನ, ವಾಸುಕಿ ಎಂಬ ನಾಗ, ರಥಕೃತ್ ಎಂಬ ಬಡಗಿ, ಪುಲಸ್ತ್ಯ ಋಷಿ, ತುಂಬುರು ಗಂಧರ್ವ, ಈ 7 ಮಂದಿ ಚೈತ್ರ ಮಾಸದ ನಿಯಾಮಕರಾಗಿ ವಿಷ್ಣುವನ್ನು ಆರಾಧಿಸುತ್ತಾ ಆ ಮಾಸವನ್ನು ನಡೆಸುತ್ತಾರೆ. ಯಾರು ನಡೆಸ್ತಾರೆ? ಧಾತೃ ಆಗಿ, ಅಂದರೆ ಕುತನ್ಮಲಿ ಎಂಬ ಅಪ್ಸರೆ, ಧಾತೃ, ಹೇತಿ, ವಾಸುಕಿ, ರಥಕೃತ್ ಎಂಬ ಬಡಗಿ, ಪುಲಸ್ತ್ಯ, ತುಂಬುರು, ಗಂಧರ್ವ, ಈ 7 ಮಂದಿ ಚೈತ್ರ ಮಾಸದ ನಿಯಾಮಕರಾಗಿರ್ತಾರೆ. ವಿಷ್ಣುವನ್ನು ಆರಾಧಿಸುತ್ತಾ ಆ ಮಾಸವನ್ನು ನಡೆಸುತ್ತಾರೆ ವಿಷ್ಣುವಿನ ಆಜ್ಞೆಯ ಪ್ರಕಾರ. ಆಮೇಲೆ ಆರ್ಯಮ ಎಂಬ ಸೂರ್ಯ, ಪುಲಹ ಎಂಬ ಋಷಿ, ಓಜ ಎಂಬ ಬಡಗಿ, ಪ್ರಹೇತಿ ರಾಕ್ಷಸ, ಪುಂಜಿಕಸ್ಥಲಿ ಎಂಬ ಅಪ್ಸರೆ, ನಾರದನೆಂಬ ಗಂಧರ್ವ ಮತ್ತು ಕಚ್ಚನೀರನೆಂಬ ನಾಗ, ಇವರು ವೈಶಾಖ ಮಾಸವನ್ನು ಮಧುಸೂದನನ ಆರಾಧನೆಯಲ್ಲಿ ತೊಡಗಿಸಿ ನಡೆಸುತ್ತಾರೆ. ಆಮೇಲೆ ಮಿತ್ರನೆಂಬ ಸೂರ್ಯ, ಅತ್ರಿ ಋಷಿ, ಪೌರುಷೇಯ ಎಂಬ ರಾಕ್ಷಸ, ತಕ್ಷಕನೆಂಬ ನಾಗ, ಮೇನಕೆ ಅಪ್ಸರೆ, ಹಾಹಾ ಗಂಧರ್ವ, ರಥಸ್ವನ ಬಡಗಿ, ಇವರು ಜ್ಯೇಷ್ಠ ಮಾಸವನ್ನು ತ್ರಿವಿಕ್ರಮನ ಆರಾಧನೆಯಲ್ಲಿ ತೊಡಗಿಸುತ್ತಾರೆ. ಆಮೇಲೆ ವಶಿಷ್ಠ ಋಷಿ, ವರುಣ ಸೂರ್ಯ, ರಂಬೆ ಅಪ್ಸರೆ, ಸಹಜನ್ಯನೆಂಬ ರಾಕ್ಷಸ, ಹೂಹು ಗಂಧರ್ವ, ಶುಕ್ರನೆಂಬ ನಾಗ, ಚಿತ್ರಸ್ವನೆಂಬ ಬಡಗಿ, ಇವರು ಆಷಾಢ ಮಾಸವನ್ನು ವಾಮನನ ಆರಾಧನೆಯಲ್ಲಿ ನೇಮಿಸುತ್ತಾರೆ. ಇವರೆಲ್ಲ ಆಯಾ ಮಾಸಗಳಿಗೆ ಅಧಿಪತಿಗಳು. ಇಂದ್ರನೆಂಬ ಸೂರ್ಯ, ವಿಶ್ವಾವಸು ಎಂಬ ಗಂಧರ್ವ, ಸೋತ್ರ ಬಡಗಿ, ಏಲಾಪತ್ರ ನಾಗ, ಅಂಗಿರ ಋಷಿ, ಪ್ರಮಲೋಚ್ಛ ಅಪ್ಸರೆ, ಸ್ವರ್ಯ ರಾಕ್ಷಸ, ಇವರು ಶ್ರೀಧರನ ಉಪಾಸನೆಯಲ್ಲಿ ಶ್ರಾವಣ ಮಾಸವನ್ನು ನಡೆಯುತ್ತಾರೆ. ವಿವಸ್ವಾನ್ ಸೂರ್ಯ, ಉಗ್ರಸೇನ ಗಂಧರ್ವ, ವ್ಯಾಘ್ರ ರಾಕ್ಷಸ, ಆಸಾರಣ ಬಡಗಿ, ಭೃಗು ಋಷಿ, ಅನುಮ್ಲೋಚ ಅಪ್ಸರೆ, ಶಂಖಪಾಲನಾಗ, ಇವರು ಋಷಿಕೇಶನ ಆರಾಧನೆಯಲ್ಲಿ ಭಾದ್ರಪದ ಮಾಸವನ್ನು ನಡೆಸುತ್ತಾರೆ. ಪೂಷನೆಂಬ ಸೂರ್ಯ, ಧನಂಜಯನಾಗ, ವಾತನೆಂಬ ರಾಕ್ಷಸ, ಸುಷೇಣನೆಂಬ ಬಡಗಿ, ಸುರುಚಿ ಗಂಧರ್ವ, ಘೃತಾಚಿ ಅಪ್ಸರೆ, ಗೌತಮ ಋಷಿಯವರು ಮಾಧವನ ಆರಾಧನೆಯಲ್ಲಿ ಮಾಘ ಮಾಸವನ್ನು ನಡೆಸುತ್ತಾರೆ. ಋತು ಅಪ್ಸರೆ, ವರ್ಷ ಎಂಬ ಗಂಧರ್ವ, ಭರದ್ವಾಜ ಋಷಿ, ಪರ್ಜನ್ಯ ಸೂರ್ಯ, ತೇನಜಿತ್ ಬಡಗಿ, ವಿಶ್ವರಕ್ಷಸ, ಐರಾವತನಾಗ, ಇವರು ಗೋವಿಂದನ ಆರಾಧನೆಯಲ್ಲಿ ಫಾಲ್ಗುಣ ಮಾಸವನ್ನು ನಡೆಸುತ್ತಾರೆ. ಆಮೇಲೆ ಅಂಶು ಸೂರ್ಯ, ಕಶ್ಯಪ ಋಷಿ, ತಾರ್ಕ್ಷ ಬಡಗಿ, ಋತೇನ ಗಂಧರ್ವ, ಊರ್ವಶಿ ಅಪ್ಸರೆ, ವಿದ್ಯುಚ್ಛಂಕು ರಾಕ್ಷಸ, ಮಹಾಶಂಕನಾಗ, ಇವರು ಕೇಶವನ ಆರಾಧನೆಯಲ್ಲಿ ಮಾರ್ಗಶೀರ್ಷ ಮಾಸವನ್ನು ನಡೆಸುತ್ತಾರೆ. ಆಮೇಲೆ ಭಗ ಎಂಬುವ ಸೂರ್ಯ, ಸ್ಫೂರ್ಜ ಎಂಬ ರಾಕ್ಷಸ, ಅರಿಷ್ಟನೇಮಿ ಋಷಿ, ಊರ್ಣ ಗಂಧರ್ವ, ಆಯು ಬಡಗಿ, ಕರ್ಕೋಟಕನಾಗ, ಪೂರ್ವಚಿತ್ತಿ ಅಪ್ಸರೆ, ಇವರು ನಾರಾಯಣನ ಆರಾಧನೆಯಲ್ಲಿ ಪುಷ್ಯ ಮಾಸವನ್ನು ನಡೆಸುತ್ತಾರೆ. ತ್ವಷ್ಣು ಸೂರ್ಯ, ರುಚಿಕ ಪುತ್ರ, ಭಾರ್ಗವ ಋಷಿ, ಕಂಬಲನೆಂಬ ನಾಗ, ತಿಲೋತ್ತಮ ಅಪ್ಸರೆ, ಬ್ರಹ್ಮರಾತ ರಾಕ್ಷಸ, ಶತಜಿತ್ ಬಡಗಿ, ಧೃತರಾಷ್ಟ್ರ ಗಂಧರ್ವ, ಇವರು ಪದ್ಮನಾಭನ ಆರಾಧನೆಯಲ್ಲಿ ಆಶ್ವೀಜ ಮಾಸವನ್ನು ನಡೆಸುತ್ತಾರೆ. ಆಮೇಲೆ ವಿಷ್ಣು ಸೂರ್ಯ, ಅಶ್ವತರ ನಾಗ, ರಂಬೆ ಅಪ್ಸರೆ, ಸೂರ್ಯವರ್ಚ ಗಂಧರ್ವ, ಅಶ್ವರಾಕ್ಷಸ, ಸತ್ಯಕ ಬಡಗಿ, ವಿಶ್ವಾಮಿತ್ರ ಋಷಿ, ಇವರು ದಾಮೋದರನ ಆರಾಧನೆಯಲ್ಲಿ ಕಾರ್ತಿಕ ಮಾಸವನ್ನು ನಡೆಸುತ್ತಾರೆ. ಇವರೆಲ್ಲರೂ ಸೂರ್ಯಾಂತರ್ಗತನಾದ ನಾರಾಯಣನ ವಿಭೂತಿ ರೂಪಗಳು. ಪ್ರತಿದಿನ ಸಂಧ್ಯಾಕಾಲಗಳಲ್ಲಿ ಇವನ್ನು ಸ್ಮರಿಸಿದರೆ ಸಕಲ ಪಾಪವನ್ನು ಪರಿಹರಿಸುತ್ತಾರೆ. 12 ತಿಂಗಳಲ್ಲಿಯೂ ಸೂರ್ಯನಾರಾಯಣ ಋಷಿ ಗಂಧರ್ವಾದಿ 6 ಅನುಚರರೊಂದಿಗೆ ಸರ್ವತ್ರ ಸಂಚರಿಸಿ ಈ ಅನುಚರರಿಗೆ ಈ ಪರಗಳಲ್ಲಿ ನಿರ್ದುಃಖವಾದ ಆನಂದ ಅನುಭವವನ್ನು ನೀಡುತ್ತಾನೆ. ನಾಗರು ಹಗ್ಗವಾಗಿ ಸೂರ್ಯನ ರಥವನ್ನು ಕಟ್ಟುತ್ತಾರೆ. ಬಡಗಿಗಳು ರಥದ ಭಾಗಗಳನ್ನು ನೋಡಿಕೊಳ್ತಾರೆ. ಬಲಶಾಲಿಗಳಾದ ರಾಕ್ಷಸರು ರಥವನ್ನು ಹಿಂದಿನಿಂದ ತಳ್ಳುತ್ತಾರೆ.
ವಾಲಕಿಲ್ಯನೆಂಬ 60,000 ನಿರ್ಮಲದ ಬ್ರಹ್ಮರ್ಷಿಗಳು ಮುಂದೆ ಪ್ರಭುವಿಗೆ ಅಭಿಮುಖವಾಗಿ ಸುತ್ತಿಸುತ್ತಾ ಮುಂದೆ ಮುಂದೆ ಹೋಗುತ್ತಾರೆ. ಏವಂ ಹ್ಯನಾದಿನೋ ಭಗವಾನ್ ಹರಿರೀಶ್ವರ ಕಲ್ಪೇ ಶಲ್ಪೇ ಸಮಾತ್ಮಾನಂ ಯೂಹ ಲೋಕಾನ್ ತಪತ್ಯಜ. ಹೀಗೆ ಆದ್ಯಂತರಹಿತನಾದ ಜನ್ಮರಹಿತನಾದ ಸರ್ವಶಕ್ತನಾದ ಭಗವಾನ್ ಶ್ರೀಹರಿ ಪ್ರತಿಕಲ್ಪದಲ್ಲಿ ತನ್ನನ್ನು ತಾನೇ ಬಹುರೂಪವನ್ನಾಗಿಸಿಕೊಂಡು ಲೋಕಗಳನ್ನು ನಡೆಸ್ತಾನೆ ಅಂತ ಮಾಸಗಳ ನಿಯಾಮಕರು ಯಾರು ಭಗವಂತನ ಅನುಗ್ರಹದಿಂದ ಅಂತ ತಿಳಿಸುವುದರೊಂದಿಗೆ ಏಕಾದಶ ಸ್ಕಂದದ ವಿವರಣೆ ಮುಗಿಯುತ್ತೆ. ಆಮೇಲೆ ಇದೊಂದು 5 ನಿಮಿಷ ಇದನ್ನು ಹೇಳಿಬಿಟ್ಟು ಇವತ್ತಿನ ಚಿಂತನೆಯನ್ನು ನಿಲ್ಲಿಸೋಣ. ಸಮಗ್ರ ಭಾಗವತದ ವಿಷಯ ಆಗ್ತದೆ ನೋಡಿ. ಭಾಗವತದ ಚಿಂತನೆ ಈ ರಾಯರ ಮಠದ ಆಶ್ರಯದಲ್ಲಿ ಮೇ 1ನೇ ತಾರೀಕು 2024 ಇಸ್ವಿಯಲ್ಲಿ ಪ್ರಾರಂಭ ಆಯಿತು. ಭಾಗವತದ ದಶಮಸ್ಕಂದದ ಚಿಂತನೆ ಮೇ 1, 2024 ಪ್ರಾರಂಭ ಆಗಿದ್ದು ನಿರಂತರವಾಗಿ ನಡೆದುಕೊಂಡು ಬಿಟ್ಟು ನಾಳೆಗೆ ಭಾಗವತದ ಸಮರ್ಪಣೆಯನ್ನು ನಾವು ಮಾಡ್ತಾ ಇದ್ದೇವೆ. ದ್ವಾದಶಸ್ಕಂದ ಮುಗಿತಾ ಇದೆ. ಅಲ್ಲಿಗೆ 1 ವರ್ಷ 10 ತಿಂಗಳಾಯಿತು, 10-11 ತಿಂಗಳಾಯಿತು. ಇದು ಸ್ವಲ್ಪ ವಿವರವಾಗಿ ಹೇಳಿದ್ದಕ್ಕೆ ಇಷ್ಟು, ಪೂರ್ತಿ ವಿವರವಾಗಿ ಹೇಳಿದರೆ ಇದನ್ನು ದಶಮಸ್ಕಂದನೇ 1 ವರ್ಷ ಆಗೋಗುತ್ತೆ. ಹಾಗೆ ಸಮಗ್ರ ಭಾಗವತ ವಿಷಯಾರ್ಥಮೆ ಎಂಬುದೇ ನಮೋ ಧರ್ಮಾಯ ಮಹತೇ ನಮಃ ಕೃಷ್ಣಾಯ ವೇದಸೆ ಬ್ರಾಹ್ಮಣೇಭ್ಯೋ ನಮಸ್ಕೃತ್ಯ ಧರ್ಮಾನವಕ್ಷೇ ಸನಾತನಂ. ಲೋಕಧಾರಕನಾದ ಸೃಷ್ಟಿಕರ್ತನಾದ ಕೃಷ್ಣನಿಗೆ ನಮಸ್ಕರಿಸಿ ಸನಾತನ ಧರ್ಮಗಳನ್ನು ಹೇಳ್ತೇನೆ ಅಂತ ಹೇಳ್ತಾರೆ. ವಿಷ್ಣುವಿನ ಅದ್ಭುತ ಚರಿತ್ರೆಯಲ್ಲಿ ಭಾಗವತದಲ್ಲಿ ನಿಮಗೆ ಹೇಳಿದ್ದೇನೆ, ಅದು ಸತ್ಪುರುಷರಿಗೆ ಕೇಳಿದ್ರೆ ಮಾತ್ರ ಇವೆ. ನೋಡಿ, ಭಾಗವತವನ್ನು ನೀವು ಬಂದು ಕೇಳ್ತಾ ಇದ್ದೀರಾ ಅಂತಂದರೆ ನಿಮ್ಮಲ್ಲಿ ಪುಣ್ಯದ ಅಂಶ ಇದೆ. ಭಾಗವತವನ್ನು ಭಾಗವತ ಎಲ್ಲ ಕಡೆ ಹೇಳ್ತಾರೆ, ಎಲ್ಲರೂ ಬಂದು ಕೇಳಲ್ವಲ್ಲ ಭಾಗವತನ. ಹೇಳೋರು ಎಲ್ಲರೂ ಬಂದು ಹೇಳಲ್ಲ, ಕೇಳೋರು ಎಲ್ಲರೂ ಬಂದು ಕೇಳಲ್ಲ. ಯಾಕಂದರೆ ಕೇಳುವುದಕ್ಕೂ ಹೇಳುವುದಕ್ಕೂ ಯೋಗ್ಯತೆ ಬೇಕು. ಅವರಲ್ಲಿರುವ ಪರಮಾತ್ಮನ ಮೇಲಿನ ಭಕ್ತಿ ಬೇಕು. ಆ ಭಕ್ತಿ ಇದ್ದದ್ದಕ್ಕೆ ಜನ ಬಂದು ಕೇಳ್ತಾರೆ. ಇನ್ನು ಕಲಿಯುಗದಲ್ಲಿ ಅದು ಉಳಿದಿದೆ. ರಾಘವೇಂದ್ರ ಸ್ವಾಮಿಗಳ ಆಶ್ರಯದಲ್ಲಿ ಅವರ ಕರುಣೆಯಿಂದ ಶ್ರೀಹರಿಯ ಚಿಂತನೆ ನಡೀತಾ ಇದೆ. ಹಾಗೆ ಸತ್ಪುರುಷರು ಮಾತ್ರ ಕೇಳ್ತೀವಿ. ಸುಮ್ಮನೆ ಟೀಕೆ ಮಾಡೋರಿಗೆ, ಈ ಸುಮ್ಮನೆ ಟೈಮ್ ಪಾಸಿಗೆ ಬಂದು ಹೋಗೋರಿಗೆ ಇದು ಹೇಳುವುದಲ್ಲ. ಆಮೇಲೆ ಜಗತ್ತಿನ ಸೃಷ್ಟಿ ಲಯಕಾರಿಯಾದ ಪರಮಬ್ರಹ್ಮನ ತತ್ವ ಇದೆ. ಭಾಗವತದಲ್ಲಿ ಪರಬ್ರಹ್ಮನ ತತ್ವವೇ ಇದೆ. ಆಮೇಲೆ ಭಕ್ತಿ ಯೋಗ ವಿವರಿಸಲ್ಪಟ್ಟಿದೆ. ಭಕ್ತಿ ಮೂಲಕ ವೈರಾಗ್ಯ ಪರೀಕ್ಷಿತ ರಾಜನ ಕಥೆ ನಾರದೋಪಖ್ಯಾನಗಳು ಯುಕ್ತವಾಗಿವೆ. ಈಗ 1ನೇ ಸ್ಕಂದದಿಂದ ಏನೇನು ಹೇಳಿದ್ದೀವಿ ಅಂತ ಬರ್ತಾರೆ. ಪ್ರಾಯೋಪವೇಶೋ ರಾಜಸ್ಯೇ ವಿಪ್ರಾಶಪಾತ್ ಪರೀಕ್ಷಿತ ಶುಕಸ್ಯ ಬ್ರಹ್ಮಶಬ್ದಸ್ಯ ಸಂವಾದಶ್ಚ ಪರೀಕ್ಷಿತ. ರಾಜಸ್ಯಾದ ಪರೀಕ್ಷಿತನಿಗೆ ವಿಪ್ರಶಾಪ ಬಂದ ಪ್ರಯುಕ್ತ ಅವನು ಪ್ರಾಯೋಪವೇಶ ಮಾಡ್ತಾನೆ. ಬ್ರಹ್ಮರ್ಷಿ ಕ್ಷೇತ್ರನಾದ ಶುಕನಿಗೂ ಪರೀಕ್ಷಿತನಿಗೂ ಸಂವಾದ ನಡೆಯುತ್ತೆ. ಇವಿಷ್ಟು ಪ್ರಥಮ ಸ್ಕಂದ ಭಾಗವತದಲ್ಲಿ ಬಂದಿದೆ. ಎಲ್ಲ ಕೇಳಿರ್ತೀರ, ಭಾಗವತ ಸಪ್ತಾಹದಲ್ಲಿ ಅದು ಬಂದಿದೆ ಅಂತ ಹೇಳ್ತಾರೆ. ಯಾಕೆಂದರೆ ಯಾವುದೇ ಗ್ರಂಥದ ಮಂಗಳ ಮಾಡಬೇಕಾದ್ರೆ ಮೊದಲಿನಿಂದ ಏನೇನು ಹೇಳಿದೆ ಅಂತ ಬರಬೇಕು. ಆಮೇಲೆ ದ್ವಿತೀಯ ಸ್ಕಂದದಲ್ಲಿ ಯೋಗ ಧಾರಣೆಯಿಂದ ಉತ್ಕ್ರಮಣ ಹೊಂದುವ ವಿಧಾನವನ್ನು ಹೇಳ್ತಾರೆ. ಬ್ರಹ್ಮನಾರ್ದರ ಸಂವಾದವನ್ನು ಹೇಳ್ತಾರೆ. ಭಗವಂತನ ಅವತಾರಗಳನ್ನು ಹೇಳ್ತಾರೆ. ಪ್ರಕೃತಿಯಿಂದ ಆದ ಸೃಷ್ಟಿ ಉತ್ತಮವಾಗಿದೆ ಎನ್ನುವುದನ್ನು 2ನೇ ಸ್ಕಂದದಲ್ಲಿ ಹೇಳ್ತಾರೆ. 3ನೇ ಸ್ಕಂದದಲ್ಲಿ ವಿದುರನ ಉದ್ಧವನ ಸಂವಾದ ಬರುತ್ತೆ. ವಿದುರ ಮೈತ್ರೇಯರ ಸಮಾಗಮ ಸಂವಾದಗಳು ಬರುತ್ತೆ. ಪುರಾಣ ಸಂಹಿತೆಯ ವಿಷಯವಾಗಿ ಬಂದ ಪ್ರಶ್ನೆ ಬರುತ್ತೆ. ಪ್ರಳಯದಲ್ಲಿ ಭಗವಂತ ಶೇಷನ ಮೇಲೆ ಪವಡಿಸಿದ್ದು ಉಕ್ತವಾಗುತ್ತೆ. 2ನೇ ಸ್ಕಂದದಲ್ಲಿ ಭಗವಂತನ 21 ಅವತಾರಗಳ ಚಿಂತನೆ ಬರುತ್ತೆ. ಅಜಿತನಾಮಕ ಪರಮಾತ್ಮ, ಧನ್ವಂತರಿ ನಾಮ ಪರಮಾತ್ಮ, ಪುರುಷನಾಮಕ ಪರಮಾತ್ಮ, ರಾಮಾವತಾರ, ವೃಷಭಾವತಾರ, ಕಪಿಲಾವತಾರ ಎಲ್ಲವೂ 21-22 ಅವತಾರಗಳು ದ್ವಿತೀಯ ಸ್ಕಂದದಲ್ಲಿ ಬರುತ್ತೆ. 3ನೇ ಸ್ಕಂದದಲ್ಲಿ ಪುರಾಣ ಸಮಿತಿಯ ವಿಷಯ ಬಂದ ಪ್ರಳಯದಲ್ಲಿ ಭಗವಂತ ಶೇಷನ ಮೇಲೆ ಪವಡಿಸಿದ್ದು ಉಕ್ತವಾಗಿದೆ. ಆಮೇಲೆ ಪ್ರಕೃತಿಯಿಂದ ಮಹತ್ತತ್ವ ಅಹಂಕಾರ ತತ್ವಗಳ ಉತ್ಪತ್ತಿಯಾಗತ್ತೆ. ಪಂಚಭೂತಗಳೆಂಬ 7 ವಿಕಾರ ಸೃಷ್ಟಿಯಾಗತ್ತೆ. ಬಳಿಕ ಬ್ರಹ್ಮಾಂಡ ಸೃಷ್ಟಿಯಾಗತ್ತೆ. ಬ್ರಹ್ಮಾಂಡದಲ್ಲಿ ಬ್ರಹ್ಮನ ಉತ್ಪತ್ತಿ ಆಗತ್ತೆ. ಕಾಲಸ್ಯ ಸ್ಥೂಲ ಸೂಕ್ಷ್ಮಸ್ಯ ಗತಿ ಪದ್ಮ ಸಮುದ್ಭವ ಭೋ ಉತ್ತರಣಾಂಬೋದೇ ಹಿರಣ್ಯಾಕ್ಷ ವದಸ್ತತ. ಸ್ಥೂಲ ಸೂಕ್ಷ್ಮ ಕಾಲರೂಪ ಪದ್ಮದ ಉತ್ಪತ್ತಿ, ಸಮುದ್ರದಿಂದ ಭೂಮಿಯನ್ನೇ ಎತ್ತಿದ್ದು ಹಿರಣ್ಯಾಕ್ಷ ವಧ ಇವು ಉಕ್ತವಾದವು. ಹಿರಣ್ಯಾಕ್ಷನ ವಧೆ ಭಗವಂತ ವರಾಹ ರೂಪದಿಂದ ಬಂದಿದ್ದು 2 ಸಾರಿ. ಒಂದು ಆದಿ ಹಿರಣ್ಯಾಕ್ಷ, ಒಂದು ಹಿರಣ್ಯಕಶಿಪಿನ ಅಣ್ಣ. ಅದು 2 ಭಾಗವತದಲ್ಲೇ ಬರುತ್ತೆ. ಭಾಗವತದಲ್ಲಿ 3ನೇ ಸ್ಕಂದದಲ್ಲಿ ಬರುತ್ತೆ. ಆಮೇಲೆ ದೇವ ತಿರ್ಯಕ್ ಮತ್ತು ಅಸುರ ಸೃಷ್ಟಿ. ದೇವರ ಸೃಷ್ಟಿ, ತಿರ್ಯಕ್ ಸೃಷ್ಟಿ. ತಿರ್ಯಕ್ ಅಂದರೆ ಏನು ಅಂದರೆ ಈ ಪ್ರಾಣಿಗಳು ಈ ಸಮನಾಗಿರುತ್ತೆ ನೋಡಿ. ಈಗ ಏನಾಗುತ್ತೆ ಅಂದರೆ ಅಸುರ ಸೃಷ್ಟಿ, ತಿರ್ಯಕ್ ಸೃಷ್ಟಿ ಅಂದರೆ ಅವರ ದೇಹ ಮುಖ ಮೇಲೆ ಕಾಲು ಕೆಳಗೆ ಅಂತ ಇರಲ್ಲ ಪ್ರಾಣಿಗಳಿಗೆ, ಎಲ್ಲ ಸಮನಾಗೇ ಇರುತ್ತೆ.
ಅದಕ್ಕೆ ತಿರ್ಯಕ್ ಸೃಷ್ಟಿ ಅಂತ ಕರೀತಾರೆ. ದೇವ ಸೃಷ್ಟಿ, ಅಸುರ ಸೃಷ್ಟಿ, ರುದ್ರ ಸೃಷ್ಟಿ. ರುದ್ರನು ಹೇಗೆ ಉತ್ಪತ್ತಿ ಆಗ್ತಾನೆ? ಅರ್ಧನಾರೀಧರನೂಪನಾದ ಬ್ರಹ್ಮನಿಂದ ಸ್ವಯಂಭೂಮನ ಸೃಷ್ಟಿ, ಅವನ ಪತ್ನಿಯಾದ ಸ್ತ್ರೀಯರಿಗೆಲ್ಲ ಮೊದಲಿಗಳಾದ ಶತರೂಪಿಯ ಸೃಷ್ಟಿ, ಕರ್ದಮ ಪ್ರಜಾಪತಿಯ ಧರ್ಮಪತ್ನಿ ದೇವಹೂತಿಯಲ್ಲಿ 9 ಕನ್ನಿಕೆಯರ ಉತ್ಪತ್ತಿ ಆಗತ್ತೆ. ಆಮೇಲೆ ಕರ್ದಮನಿಂದಲೇ ದೇವಹೂತಿಯಲ್ಲಿ ಭಗವಂತನ ಕಪಿಲಾವತಾರ ಆಗತ್ತೆ. ಕಪಿಲ ಗೀತೆ ಅಂತ ಅದ್ಭುತವಾದ ಅಧ್ಯಾತ್ಮದ ಚಿಂತನೆಯನ್ನು ಅಲ್ಲಿ ಕೊಡ್ತಾನೆ ಕಪಿಲದೇವ ತಾಯಿಗೆ. ಸರ್ವಜ್ಞನಾದ ಕಪಿಲನೊಂದಿಗೆ ದೇವಹೂತಿಯ ಸಂವಾದ ಬಹಳ ಉಕ್ತವಾಗಿದೆ. ಕಪಿಲ ಗೀತೆ ಅಂತ ಬರುತ್ತೆ. ಇದು ಎಷ್ಟು 3ನೇ ಅಧ್ಯಾಯದಲ್ಲಿ ಬರುತ್ತೆ. ಚತುರ್ಥ ಸ್ಕಂದದಲ್ಲಿ ಮರೀಚಿ ಮುಂತಾದವರ ಪ್ರಜಾಪತಿಗಳ ಸೃಷ್ಟಿಯಾಗತ್ತೆ, ನವಪ್ರಜಾಪತಿಗಳ ಸೃಷ್ಟಿಯಾಗತ್ತೆ. ಅದರಿಂದ ಸಂತಾನ ಉತ್ಪತ್ತಿ ಆಗತ್ತೆ. ಬಳಿಕ ದಕ್ಷ ಯಜ್ಞ ಧ್ವಂಸ, ದಕ್ಷ ಪ್ರಜಾಪತಿ ರುದ್ರದೇವರಿಗೆ ಅವಮಾನ ಮಾಡಿದಾಗ ಯಜ್ಞ ಧ್ವಂಸ ಆಗತ್ತೆ. ಆ ಕಥೆ ಬರುತ್ತೆ. ಇದರಲ್ಲಿ ಧ್ರುವನ ಕಥೆ ಬರುತ್ತೆ. ಪೃಥು ಪ್ರಾಚೀನ ಬರ್ಹಿಗಳ ಚರಿತ್ರೆಗಳು ಇದರಲ್ಲಿ ಬರುತ್ತೆ. ಆಮೇಲೆ ಇಲ್ಲಿ ಪ್ರಾಚೀನ ಬರ್ಹಿ ಮತ್ತು ನಾರದರ ಸಂವಾದವೂ ಇದೆ. ಮುಂದೆ 5ನೇ ಸ್ಕಂದದಲ್ಲಿ ಪ್ರಿಯವ್ರತನ ಚರಿತ್ರೆ ಬರುತ್ತೆ, ನಾಭಿನ ಪರಿಚಯ ಬರುತ್ತೆ, ಋಷಭದೇವರ ಪರಿಚಯ ಬರುತ್ತೆ, ಋಷಭಗೀತೆ ಅಂತ ಬರುತ್ತೆ, ಭರತ ಚಕ್ರವರ್ತಿಗಳ ಚರಿತ್ರೆ ಬರುತ್ತೆ, ಸಪ್ತದ್ವೀಪಗಳು, ಸಮುದ್ರಗಳು, ಗಿರಿಗಳು ಹೇಗೆ ಉತ್ಪನ್ನವಾದವನ್ನು ಬರುತ್ತೆ, ವರ್ಷಗಳು, ನದಿಗಳ ವರ್ಣಿತವಾಗಿವೆ. ಪುರಂಜನನ ಉಪಾಖ್ಯಾನವು 5ನೇ ಸ್ಕಂದದಲ್ಲಿ ಬರುತ್ತೆ. ಜ್ಯೋತಿಶ್ಚಕ್ರಸ್ಯ ಸಂಸ್ಥಾನಂ, ಪಾತಾಳ ನರಕಸ್ಥಿತಿ, ಅಜಾಮಿಳಸ್ಯ ಚರಿತಂ, ಸರ್ವ ಪಾಪ ಪ್ರಣಾಶನಂ, ದಕ್ಷ ಜನ್ಮ ಪ್ರಚೇತೋಭ್ಯಸ್ ತತ್ಪುತ್ರೀಣಾಂ ಚ ಸಂತತಿ, ಯತೋ ದೇವಾಸುರ ನರಾಸ್ತಿರ್ಯಂಗಕಾದಯಃ ಸ್ವಾಷ್ಟ್ರಸ್ಯ ಜನ್ಮ ನಿಧನಂ ಪುತ್ರ್ಯೋ ಯಶ್ಚ ದ್ವಿತೀಯರ್ದ್ವಿಜಾಃ. ಜ್ಯೋತಿರ್ಮಂಡಲದ ವಿಸ್ತಾರ, ಪಾತಾಳ ಮತ್ತು ನರಕಗಳ ಸ್ಥಿತಿ 28 ಮಹಾಘೋರ ನರಕಗಳ ವರ್ಣನೆಯಾಗಿದೆ. 6ನೇ ಸ್ಕಂದದಲ್ಲಿ ಸಕಲ ಪಾಪರಹಿತವಾದ ಅಜಾಮಿಳದ ಚರಿತ್ರೆ ವರ್ಣವಾಗಿದೆ. 6ನೇ ಸ್ಕಂದದಲ್ಲಿ ಪ್ರಜೇತಸರಿಂದ ದಕ್ಷ ಪ್ರಜಾಪತಿ ಜನಿಸಿದ್ದು, ದಕ್ಷ ಪುತ್ರಿಯರ ಸಂತಾನವಾದ ದೇವ, ಅಸುರ, ಮಾನವ, ಪಶು, ವಕ್ಷ, ಪಕ್ಷಿ ಮುಂತಾದವರ ಉತ್ಪತ್ತಿಯಾಗುತ್ತೆ. ವೃತಾಸುರನ ಉತ್ಪತ್ತಿ ನಾಶಗಳಾಗುತ್ತೆ. ದ್ವಿತೀಪುತ್ರರಿಂದ ಹಿರಣ್ಯಕಶಿಪುಗಳ ಉತ್ಪತ್ತಿಗಳು ಉಕ್ತವಾಗ್ತವೆ. ಇದು 6ನೇ ಸ್ಕಂದದಲ್ಲಿ ಬರುತ್ತೆ. 7ನೇ ಸ್ಕಂದದಲ್ಲಿ ಹಿರಣ್ಯಕಶಿಪು ಮತ್ತು ಮಹಾತ್ಮ ಪ್ರಹ್ಲಾದರ ಚರಿತ್ರೆ ಬರುತ್ತೆ. 8ನೇ ಸ್ಕಂದದಲ್ಲಿ ಮನ್ವಂತರಗಳ ಚರಿತ್ರೆ ಬರುತ್ತೆ ಮತ್ತು ಗಜೇಂದ್ರ ಮೋಕ್ಷ ಚರಿತ್ರೆ 8ನೇ ಸ್ಕಂದದಲ್ಲಿ ಬರುತ್ತೆ. ಮನ್ವಂತರಗಳಲ್ಲಿ ರಾಜರ ಚರಿತ್ರೆಗಳು, ಜಗತ್ಪತಿಯಾದ ವಿಷ್ಣುವಿನ ಹಯಗ್ರೀವಾದಿ ರೂಪಗಳು ಮತ್ತು ಕೂರ್ಮ, ಮತ್ಸ್ಯ, ನರಸಿಂಹ, ವಾಮನ ಅವತಾರಗಳ ಚಿಂತನೆ ಬರುತ್ತೆ. ಕ್ಷೀರಸಮುದ್ರ ಮಥನವನ್ನು ಅಮೃತಕ್ಕಾಗಿ ದೇವಾಸುರರು ನಡೆಸಿದ್ದು ಮತ್ತು ದೇವಾಸುರರ ಯುದ್ಧಗಳು ಉಕ್ತವಾಗಿವೆ 8ನೇ ಸ್ಕಂದದಲ್ಲಿ. ಮುಂದೆ 9ಮ ಸ್ಕಂದದಲ್ಲಿ ರಾಜವಂಶಗಳ ಚರಿತ್ರೆ ಇದೆ. ಇಕ್ಷಾಕು ರಾಜನ ಜನ್ಮ, ಅವರ ವಂಶ, ಮಹಾತ್ಮನಾದ ಸುದ್ಯುಮ್ನನ ಇಲಾ ಉಪಾಖ್ಯಾನ, ತಾರಾದೇವಿಯ ಉಪಾಖ್ಯಾನಗಳಿದ್ದಾವೆ. ಸೂರ್ಯವಂಶ ಚರಿತ್ರೆ, ಶಶಾದ ಮುಂತಾದ ರಾಜರ ಚರಿತ್ರೆ ಬರುತ್ತೆ. ಸುಕನ್ಯಾ ಶರ್ಯಾದಿ ಚರಿತ್ರೆ ಬರುತ್ತೆ. ಜ್ಞಾನಿಯಾದ ಕಕುತ್ಸ ರಾಜನ ಚರಿತ್ರೆಯೂ ಬರುತ್ತೆ. ಖಟ್ಟಾಂಗ ರಾಜನ ಚರಿತ್ರೆ ಬರುತ್ತೆ. ಮಾಂಧೃತೃ ರಾಜನ ಸೌಭ್ಯ ಬರುತ್ತೆ. ಸೌಭರಿ ಮುನಿಯ ಚರಿತ್ರೆ ಬರುತ್ತೆ. ಸಕರನ ಚರಿತ್ರೆ ಬರುತ್ತೆ ಮತ್ತು ಶ್ರೀರಾಮ ದೇವರ ಚರಿತ್ರೆಗಳು 9ನೇ ಸ್ಕಂದದಲ್ಲಿ ಬರುತ್ತೆ. ಇವೆಲ್ಲವೂ ಪಾಪ ಪರಿಹಾರಕಗಳಾಗಿವೆ. ನಿಮೇರಂಗ ಪರಿತ್ಯಾಗೋ ಜನಕಾನಾಂಚ ಸಂಭವ, ರಾಮಸ್ಯ ಭಾರ್ಗವೇಂದ್ರಸ್ಯ ನಿಚ್ಚತೀರ್ಣ ಭುವಃ. ನಿಮಿರಾಜನ ಶರೀರ ತ್ಯಾಗ, ಜನಕ ವಂಶದ ರಾಜನ ಉತ್ಪತ್ತಿ, ಪರಶುರಾಮನ ಭೂಮಿಯಲ್ಲಿ ಕ್ಷತ್ರಿಯರು ಇಲ್ಲದಂತೆ ಸಂಹಾರ ಮಾಡಿದ್ದು ಬರುತ್ತೆ. ಚಂದ್ರವಂಶದ ರಾಜರಾದ ಪುರೂರವ, ಯಯಾತಿ, ನಹುಷ, ದುಷ್ಯಂತ ಪುತ್ರನಾದ ಭರತ, ಶಂತನು, ಅವನ ಪುತ್ರ ಭೀಷ್ಮಾದಿಗಳ ಚರಿತ್ರೆ ಬರುತ್ತೆ. ಆಮೇಲೆ ಯಯಾತಿಯ ಜ್ಯೇಷ್ಠ ಪುತ್ರ ಯದುವಿನ ವಂಶ ವರ್ಣಿತವಾಗಿದೆ. ಈ ವಂಶದಲ್ಲಿ ಜಗದೀಶ್ವರನು ಭಗವಾನ್ ಶ್ರೀಕೃಷ್ಣನಾಗಿ ಅವತರಿಸಿದ್ದಾನೆ. ವಸುದೇವ ಗೃಹೇ ಜನ್ಮ, ತಸ್ಯ ವೃದ್ಧಿಶ್ಚ ಗೋಕುಲೆ, ತಸ್ಯ ಕರ್ಮಾಣ್ಯಪಾರಾಣಿ ಕೀರ್ತಿತಾನ್ಯ ಸುರದ್ವಿಷ. ಶ್ರೀಕೃಷ್ಣ ವಸುದೇವನ ಪತ್ನಿಯಲ್ಲಿ ಅವತರಿಸಿ ನಂದಗೋಕುಲದಲ್ಲಿ ಜನಿಸ್ತಾನೆ. ಅಸುರ ವೈರಿಯಾದ ಅವನ ಅಪಾರವಾದ ಲೀಲೆಗಳು ದಶಮಸ್ಕಂದದಲ್ಲಿ ವರ್ಣಿತವಾಗಿವೆ. ಪೂತನಿಯ ಪ್ರಾಣದೊಂದಿಗೆ ಅವಳ ಎದೆಹಾಲನ್ನು ಕುಡಿತಾನೆ. ಅವಳನ್ನು ಮರಣ ಹೊಂದಿಸ್ತಾನೆ. ಶಕಟಾಸುರನ ಭಂಜನ ಮಾಡ್ತಾನೆ. ತೃಣಾವರ್ತಕನ ಸಂಹಾರ ಮಾಡ್ತಾನೆ. ಬಕಾಸುರ, ವತ್ಸಾಸುರನ ಸಂಹಾರಗಳನ್ನು ಮಾಡ್ತಾನೆ. ಬಲರಾಮನೊಂದಿಗೆ ಸೇರಿ ಧೇನುಕಾಸುರನನ್ನು ಸಂಹಾರ ಮಾಡ್ತಾನೆ. ಪ್ರಲಂಬಾಸುರನನ್ನು ಸಂಹಾರ ಮಾಡ್ತಾನೆ. ಸುತ್ತಲೂ ಹಬ್ಬಿದ ಕಾಳಗಿಚ್ಚಿನಿಂದ ಗೋಪಾಲಕರನ್ನು ರಕ್ಷಿಸ್ತಾನೆ. ಕಾಳಿಂಗ ಸರ್ಪದ ದಮನವನ್ನು ಮಾಡ್ತಾನೆ. ಹೆಬ್ಬಾವಿನಿಂದ ನಂದಗೋಪನನ್ನು ರಕ್ಷಿಸ್ತಾನೆ. ಗೋಪಕನ್ಯರು ಕಾತ್ಯಾಯನಿ ವ್ರತವನ್ನು ರಚಿಸಿದಾಗ ಅವರಿಗೆ ಪ್ರಭು ಒಲಿತಾನೆ. ಯಜ್ಞಕ್ಕೆ ತೊಡಗಿದ್ದ ಪತ್ನಿಯರು, ಪುರುಷರು ಅವರ ಪತ್ನಿಯರನ್ನು ಅನುಗ್ರಹಿಸ್ತಾನೆ. ಯಾಕಂದರೆ ಯಜ್ಞಕ್ಕೆ ಪುರುಷರಿಗೆ ನಾವು ಹೇಳಿದ್ದೀವಿ, ದಶಾಸ್ತ್ರ ಬರುತ್ತೆ. ಅವರ ನೈವೇದ್ಯವನ್ನು ಭಗವಂತನಿಗೆ ಹಸಿವೆ ಆಗಿದೆ ಅಂತ ಕೇಳಿದಾಗ ಅವರು ಕೊಡಲ್ಲ ಅಂತಂದಾಗ ಪತ್ನಿಯರ ಹತ್ರ ತಗೊಳ್ತಾನೆ. ಅದನ್ನು ಅನುಗ್ರಹಿಸಿದ್ದು. ಬ್ರಾಹ್ಮಣರು ಪಶ್ಚಾತ್ತಾಪ ಪಟ್ಟು ಬರ್ತಾರೆ. ಗೋವರ್ಧನೋದ್ಧಾರ ನಡೆಯುತ್ತೆ. ದೇವೇಂದ್ರ ಸುರಭಿಯರು ಪೂಜಿಸಿ ಅಭಿಷೇಕ ಮಾಡಿ ನಡೆಯುತ್ತೆ. ಗೋವಿಂದ ಅಂತ ಭಗವಂತನಿಗೆ ನಾಮ ಬರುತ್ತೆ. ಅಂದರೆ ಮುಂಚೆ ಇತ್ತು, ಅದನ್ನು ಅವಾಗ ಹೇಳ್ತಾರೆ ಅಷ್ಟೇ. ಶ್ರೀಕೃಷ್ಣ ಸ್ತ್ರೀಯರೊಂದಿಗೆ ರಾಸಕ್ರೀಡೆ ಆಡಿದ್ದು. ದುರ್ಬುದ್ಧಿಯಾದ ಶಂಖಚೂಡ, ಅರಿಷ್ಟಾಸುರ, ಕೇಶಿ ದಾನವರ ವಧೆಯನ್ನು ಮಾಡ್ತಾನೆ.
ಬಳಿಕ ನಂದಗೋಕುಲಕ್ಕೆ ಅಕ್ರೂರ್ನ ಆಗಮನ ಆಗತ್ತೆ. ರಾಮಕೃಷ್ಣರು ಮೊದಲಿಗೆ ಹೊರಡ್ತಾರೆ. ರಾಮಕೃಷ್ಣರು ಮಧುರಾ ನಗರದ ದರ್ಶನ ಮಾಡ್ತಾರೆ. ಕೋಲೆಯಾಪೀಡ ಎಂಬ ಆನೆಯನ್ನು ಸಂಬರಿಸ್ತಾರೆ. ಮುಷ್ಟಿಕಾ, ಚಾಣೂರ, ಕಂಸನ ಮುಂತಾದವರ ವಧೆಗಳನ್ನು ಮಾಡ್ತಾರೆ. ಸಾಂದೀಪಿನಿ ಹತ್ತಿರ ಮೃತ ಪೌತ್ರರನ್ನು ಪುನಃ ತಂದುಕೊಡ್ತಾರೆ. ಸಾಂದೀಪಿನಿ ಗುರುಗಳಿಗೆ ಅವರ ಮೃತನಾದ ಪುತ್ರನನ್ನು ಮತ್ತೆ ತಂದುಕೊಡ್ತಾನೆ ಪರಮಾತ್ಮ. ಶ್ರೀಕೃಷ್ಣ ಉದ್ಧವ ಬಲರಾಮರೊಂದಿಗೆ ಮಧುರೆಯಲ್ಲಿ ವಾಸ ಮಾಡುತ್ತಾ ಯಾದವ ಕುಲಕ್ಕೆ ಪ್ರಿಯವನ್ನು ಉಂಟು ಮಾಡ್ತಾನೆ. ಜರಾಸಂಧನ ತಂದ ಅನೇಕ ಸೈನ್ಯವನ್ನು ಅನೇಕ ಬಾರಿ ನಾಶ ಮಾಡಿ 21 ಅಕ್ಷೋಹಿಣಿ ಸೈನ್ಯಗಳು ಪ್ರತಿ ಬಾರಿಯೂ ಬರ್ತಾ ಇದ್ದ. ಅವನು 21 ಸಾರಿ ಬಂದ. ಆ ಪ್ರತಿ ಸಾರಿಯೂ ಅವನು 21 ಅಕ್ಷೋಹಿಣಿ ಸೈನ್ಯಗಳನ್ನು ತರ್ತಾ ಇದ್ದ. ಅದನ್ನೆಲ್ಲ ನಾಶ ಮಾಡ್ತಾನೆ. ಕಾಲಯವನನ್ನು ನಾಶ ಮಾಡ್ತಾನೆ. ದ್ವಾರಕ ಪಟ್ಟಣವನ್ನು ನಿರ್ಮಾಣ ಮಾಡ್ತಾನೆ. ಶತ್ರುಗಳನ್ನು ಯುದ್ಧದಲ್ಲಿ ನಿಗ್ರಹಿಸಿ ರುಕ್ಮಿಣಿಯನ್ನು ತಗೊಂಡ್ಬಂದು ವಿವಾಹ ಮಾಡ್ತಾನೆ. ಯುದ್ಧದಲ್ಲಿ ಶಿವನಿಗೆ ಆಕಳಿಗೆ ತಂದದ್ದು ಬಾಣಗಳ ಬಾವುಗಳನ್ನು ಕತ್ತರಿಸ್ತಾನೆ. ನರಕಾಸುರನನ್ನು ಕೊಂದು 14,000 ಕನ್ಯೆಯರನ್ನು ಬಂಧನದಿಂದ ಮುಕ್ತಿಗೊಳಿಸ್ತಾನೆ. ಸ್ವರ್ಗದಿಂದ ಪಾರಿಜಾತರ ಪುಷ್ಪವನ್ನು ಅಪಹರಿಸಿ ಬಂದು ಸುಧರ್ಮನ ಸಭೆಯಲ್ಲಿ ತಂದಿರ್ತಾನೆ. ಶಿಶುಪಾಲ, ಪೌಂಡ್ರಕ, ಸಾಲ್ವ, ದುರ್ಮತಿಯಾದ ದಂತವಕ್ರ, ಶಂಬರ, ವಿವಿಧ ಪೀಠ, ಮುರ, ಪಂಚಜನ ಮುಂತಾದವರ ವಧೆಯನ್ನು ಮಾಡ್ತಾನೆ ಶ್ರೀಕೃಷ್ಣ ಪರಮಾತ್ಮ. ವಾರಣಾಸಿ ದಹನ, ಪಾಂಡವರನ್ನು ನಿಮಿತ್ತ ಮಾಡಿಕೊಂಡು ಕುರುಕ್ಷೇತ್ರದಲ್ಲಿ ಯುದ್ಧದಲ್ಲಿ ಭೂಭಾರಹರಣವನ್ನು ಭಗವಂತ ಮಾಡ್ತಾನೆ. ಅಲ್ಲಿಗೆ ದಶಮ ಸ್ಕಂದದಲ್ಲಿ ಮುಗಿಯುತ್ತೆ. ಏಕಾದಶ ಸ್ಕಂದದಲ್ಲಿ ನಾವು ಚಿಂತಿಸುವುದಾದರೆ ಸ್ಕಂದದಲ್ಲಿ ವಿಪ್ರಶಾಪ ಮತ್ತು ಶಾಪದ ನೆಪದಿಂದ ಯದುಕುಲದ ಸಂಹಾರವನ್ನು ಅವನೇ ಮಾಡ್ತಾನೆ. ಮೊನ್ನೆ ಕೇಳಿದ್ವಿ ನಾವು. ಇವೆರಡರ ನಡುವೆ ದೇವರ್ಷಿ ನಾರದರೊಂದಿಗೆ ವಸುದೇವನ ಸಂವಾದ ನಡೆಯುತ್ತೆ. ಅದರಲ್ಲೇ ನಾವು ಕೇಳಿದ್ವಿ ಏನಪ್ಪ ಅಂತಂದರೆ ಉದ್ಧವ ಗೀತೆಯನ್ನು ಕೇಳಿದ್ವಿ. ಭಗವಂತನ ಉದ್ಧವನಿಗೆ ಸಂವಾದ ಕೇಳಿದ್ವಿ. ಆಮೇಲೆ ಉದ್ಧವಸ್ಯ ಚ ಸಂವಾದೋ ವಾಸುದೇವಸ್ಯ ಚ ಅದ್ಭುತ ಯತ್ರಾತ್ಮ ವಿದ್ಯಾ ಅಖಿಲ ಪ್ರೋಕ್ತ ಧರ್ಮ ವಿನಿರ್ಣಯ ತಥೋ ಮರ್ತ್ಯ ಪರಿತ್ಯಾಗ ಆತ್ಮಯೋಗಾನುಭಾವತ. ಉದ್ಧವ ಶ್ರೀಕೃಷ್ಣರ ಅದ್ಭುತವಾದ ಸಂವಾದ. ಅದರಲ್ಲಿ ಎಲ್ಲ ಅಧ್ಯಾತ್ಮ ವಿದ್ಯೆಗಳು, ವರ್ಣಾಶ್ರಮಗಳ ಧರ್ಮ ನಿರ್ಣಯಗಳು ಗರ್ಭಿತ ಆಗಿದ್ದಾವೆ. ಆ ಉದ್ಧವ ಗೀತೆಯನ್ನು ಭಗವಂತ ಉಪದೇಶಿಸ್ತಾನೆ. ಬಳಿಕ ಶ್ರೀಕೃಷ್ಣ ತನ್ನ ಸಾಮರ್ಥ್ಯದಿಂದ, ಸ್ವಸಾಮರ್ಥ್ಯದಿಂದ ಒಂದು ಕೃತಕವಾದ ತನ್ನ ಶರೀರವನ್ನು ನಿರ್ಮಿಸಿ ತಾನು ದೇಹ ಸಹಿತವಾಗಿ ಅವತಾರವನ್ನು ಸಮಾಪ್ತ ಮಾಡ್ತಾನೆ. ದ್ವಾದಶ ಸ್ಕಂದದಲ್ಲಿ ಯುಗ ಲಕ್ಷಣಗಳು ಬರ್ತಾವೆ, ಜನರ ವೃತ್ತಿಗಳು ಬರ್ತಾವೆ. ಕಲಿಯುಗದಲ್ಲಿ ಜನರ ನಾಶ ಬರುತ್ತೆ ಹೇಗೆ ಆಗುತ್ತೆ ಅಂತ 4 ಬಗೆಯ ಪ್ರಳಯಗಳು, ರಾಜಸಾದಿ 3 ಬಗೆಯ ಸೃಷ್ಟಿಯನ್ನು ಹೇಳ್ತಾರೆ. ಪರೀಕ್ಷಿತ ದೇಹತ್ಯಾಗ ಆಗತ್ತೆ. ವೇದಶಾಖಾ ನಿರ್ಮಾಣ, ಮಾರ್ಕಂಡೇಯ ಋಷಿಯ ಸತ್ಯಕತೆಯನ್ನು ವಚನ ಮಾಡಿದ್ದೇವೆ. ಭಗವಂತನ ಅಂಗೋಪಾಂಗಾದಿ ವರ್ಣನೆ, ಜಗತ್ತಿನ ಸ್ವಾಮಿಯಾದ ಸೂರ್ಯನಾರಾಯಣನ ಮಹಿಮೆ, ಇವಿಷ್ಟವನ್ನು ನಾವು ಇದುವರೆಗೂ ಭಾಗವತವನ್ನು ಕೇಳಿದ್ದೇವೆ. ಭಾಗವತದ ದಶಮ ಸ್ಕಂದದಿಂದ ಹಿಡಿದುಬಿಟ್ಟು ದ್ವಾದಶ ಸ್ಕಂದದ ಸಂಪೂರ್ಣ ಕಥಾಭಾಗವನ್ನು ನಾವು ಶ್ರವಣ ಮಾಡಿದ್ದೇವೆ. ಮುಂದೆ ಹರಿಕಥಾ ಶ್ರವಣ ಮಾಡೋ ಭಾಗವತದ ಮಹಾತ್ಮೆಯನ್ನು ನಾಳೆ ಚಿಂತನೆ ಮಾಡೋಣ. ನಾಳೆ ಅದನ್ನು ಸ್ವಲ್ಪ ಚಿಂತನೆ ಮಾಡಿಬಿಟ್ಟು ನಾಳೆ ರಾಘವೇಂದ್ರ ಸ್ವಾಮಿಗಳ ವರ್ಧಂತಿ ಇದೆ. ನಾಡಿದ್ದು ರಾಘವೇಂದ್ರ ಸ್ವಾಮಿಗಳ ವರ್ಧಂತಿ ಇರುವುದರಿಂದ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರದ ಕೆಲವೊಂದು ಭಾಗಗಳನ್ನು ಅರ್ಥವನ್ನು ಹೇಳ್ತೇನೆ. ಈ ಭಾಗವತವನ್ನು ನಾಳೆ ಸಂಪೂರ್ಣ ಮಾಡಿ ರಾಯರಿಗೆ ಅರ್ಪಿಸಿ, ರಾಯರ ಮುಖಾಂತರ ಮುಖ್ಯ ಪ್ರಾಣದೇವರಿಗೆ, ಅನಂತರ ಶ್ರೀಕೃಷ್ಣ ಪರಮಾತ್ಮನಿಗೆ ಅರ್ಪಿಸಿ ರಾಘವೇಂದ್ರ ಸ್ವಾಮಿಗಳ ಶ್ರೀಪೂರ್ಣ ಬೋಧ ಅಂತಿದೆಯಲ್ಲ, ಕೆಲವೊಂದೇ 2 ವಾಕ್ಯಗಳ ಅರ್ಥದ ಅನುಸಂಧಾನವನ್ನು ನಾಳೆ ಚಿಂತನೆ ಮಾಡೋಣ. ಯಾಕೆಂದರೆ ರಾಯರ ಚಿಂತನೆ ಮಾಡಬೇಕು. ರಾಯರ ವರ್ಧಂತಿ ದಿವಸ ರಾಯರ ಗ್ರಂಥಗಳ ಚಿಂತನೆ ಮಾಡಿ. ರಾಯರಿಗೆ ಬಹಳ ಪ್ರೀತಿಸುವ ಗ್ರಂಥ ಇದು ಭಾಗವತ. ಎಲ್ಲರಿಗೂ ಭಾಗವತ ಪ್ರೀತಿಸುವ ಗ್ರಂಥ. ಹಾಗಾಗಿ ಭಾಗವತದ ಚಿಂತನೆ ರಾಯರಿಗೆ ಇಷ್ಟ. ಅದಕ್ಕಾಗಿ ನಿರ್ವಿಘ್ನವಾಗಿ 1 ವರ್ಷ 10 ತಿಂಗಳಿಂದ ಭಾಗವತ ಶ್ರವಣವನ್ನು, ಭಾಗವತ ವಚನವನ್ನು ಅವರು ನನ್ನಿಂದ ನುಡಿಸಿ ನಿಮ್ಮಿಂದ ಕೇಳಿಸಿದ್ದಾರೆ. ಅದಕ್ಕೋಸ್ಕರ ನಾಳೆ ನಾಡಿದ್ದವರ ವರ್ಧಂತಿ ಇರುವುದರಿಂದ ನಾಳೆ ಈ ಭಾಗವತದ ಮಂಗಳವನ್ನು ರಾಘವೇಂದ್ರ ಸ್ವಾಮಿಗಳಿಗೆ ಅರ್ಪಿಸೋಣ. ಹಾಗೆಯೇ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರದ 1-2 ಶ್ಲೋಕದ ಅರ್ಥವನ್ನು ನಾಳೆ ವಿವರಿಸುವುದರೊಂದಿಗೆ ಈ ಭಾಗವತದ ಈ ಸಂಪೂರ್ಣ 3 ಸ್ಕಂದಗಳು, ದಶಮ ಸ್ಕಂದ, ಏಕಾದಶ ಸ್ಕಂದ, ದ್ವಾದಶ ಸ್ಕಂದ. ದಶಮ ಸ್ಕಂದಗಳು ಅಂತ, ದಶಮ ಸ್ಕಂದ ಪರಿಪೂರ್ಣ, ದಶಪ್ರಮತಿ ಪರಿಪೂರ್ಣನಾದ ಭಗವಂತನನ್ನು ಧ್ಯಾನಿಸುವುದೇ, ಭಗವಂತನಲ್ಲಿ ಭಕ್ತಿ ಮಾಡುವುದೇ ಪೂರ್ಣತೆಯನ್ನು ತಂದುಕೊಡೋದು. ಆ ಭಗವಂತನ ಪೂರ್ಣತೆಯನ್ನು ತಂದುಕೊಳ್ಬೇಕಾದ್ರೆ ಏಕಾದಶ ಅಧ್ಯಾಯ, ಏಕಾದಶ ಇಂದ್ರಿಯಗಳ ನಿಗ್ರಹಗಳಿರಬೇಕು. ಅದರಂತೆ ಭಗವಂತನ ಉಪದೇಶಗಳನ್ನು ಕೇಳಬೇಕು, ಹಾಗಿರಬೇಕು. ಆಮೇಲೆ ದ್ವಾದಶ ಸ್ಕಂದ, ಅದರ ಮಹಿಮೆಯನ್ನು, ಮಾರ್ಕಂಡೇಯ ಮುನಿಯ ಮಹಿಮೆಯನ್ನು ಕೇಳಿದ್ದೇವೆ. ಇದೆಲ್ಲವನ್ನು ನಾಳೆ ರಾಘವೇಂದ್ರ ಸ್ವಾಮಿಗಳ ಅಂತರ್ಗತ ಭಾರತೀಯ ಲಕ್ಷ್ಮೀನಾರಾಯಣನಿಗೆ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.